ಕೇಂದ್ರ ವ್ಯಕ್ತಿತ್ವವಾದ ಶ್ರೀ ಕರಿತಿಮ್ಮಯ್ಯವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀವಿ. ಹಾಗೆ ಈ ದಿವಸದ ವೇದಿಕೆಯ ಅಧ್ಯಕ್ಷತೆಯನ್ನು ಕರ್ನಾಟಕ ಜಾನಪದ ಪರಿಷತ್ತಿನ ರಾಮನಗರ ಜಿಲ್ಲಾ ಘಟಕದ ಅಧ್ಯಕ್ಷರು, ಪ್ರಸಿದ್ಧ ಪತ್ರಕರ್ತರು, ನಮ್ಮ ಸಂಸ್ಥೆ ಮೇಲೆ ಪ್ರೀತಿ ಉಳ್ಳವರು ಆದ ಶ್ರೀ ಸೂತಾರಾಮಗೌಡರು ಆಗಮಿಸಬೇಕಂತ ಕೇಳ್ತಾರೆ. ಈ ಕಾರ್ಯಕ್ರಮ ಅಥವಾ ಈ ಲೋಕ ನಾಡೋಜ HL ನಾಗೇಗೌಡರ ನೆನಕೆಯೊಂದಿಗೆ ಇದನ್ನು ಮತ್ತಷ್ಟು ಸಮೃದ್ಧಗೊಳಿಸಿದ ಜಿ ನಾರಾಯಣ ಅವರನ್ನು ನೆನೆಸ್ಕೊಳ್ತಾ ಈ ಕಾರ್ಯಕ್ರಮ ಏರ್ಪಡಲು ಕಾರಣರಾದ ನಾಡೋಜ ಕ್ಷಮಿಸಿ ಹಿರಿಯ IAS ಅಧಿಕಾರಿಗಳು, ನಿವೃತ್ತರು, ಪರಿಷತ್ತಿನ ಈಗಿನ ಅಧ್ಯಕ್ಷರೂ ಆದ ಶ್ರೀ ಟಿ ತಿಮ್ಮೇಗೌಡರನ್ನು ಈ ಸಂದರ್ಭದಲ್ಲಿ ನೆನ್ಕೊಳ್ತಾ ಇದಕ್ಕೆ ಒತ್ತಾಸೆರೆ ನೀಡಿದ ಶ್ರೀಮತಿ ಇಂದಿರಾ ಬಾಲಕೃಷ್ಣ ಅವರು ಮತ್ತು ಗೌರವ ಕಾರ್ಯದರ್ಶಿಗಳಾದ ರಾಜಗೌಡ ಹೊಸವರಿ ಅವರನ್ನು ಕೂಡ ಸಂದರ್ಭದಲ್ಲಿ ನೆನ್ಕೊಳ್ತಾ ದಯವಿಟ್ಟು ಕೂತ್ಕೊಳ್ಳಿ. ಸಂಸ್ಥೆಯ ಜಿಲ್ಲಾ ಘಟಕದ ಮೈಸೂರಿನಲ್ಲಿ ನಡೆಯುವ ಒಂದು ಸಭೆಯಲ್ಲಿ ಅಧ್ಯಕ್ಷರು ಅನಿವಾರ್ಯವಾಗಿ ಪಾಲ್ಗೊಳ್ಳಬೇಕಾದ್ರಿಂದ ಕಾರ್ಯಕ್ರಮ ಈ ದಿವಸ ಹೀಗೆ ನಡೀತದೆ. ಮುಂದಿನ ಸಭೆಗಳಿಗೆ ಸುತ್ತಿನ ಸೀಮೆಯ ಹಿರಿಯ ವ್ಯಕ್ತಿತ್ವವನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮ ಮುನ್ನಡೆಸೋದಕ್ಕೆ ಆಲೋಚಿಸ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಮಧ್ಯೆ ಅತ್ಯಂತ ಹಿರಿಯ ವ್ಯಕ್ತಿತ್ವ 80 ವರ್ಷದ ಕರಿತಿಮ್ಮಯ್ಯವರು ಅಂದರೆ ನಾ ಕಂಡ ಈ ಸೀಮೆ 20-25 ವರ್ಷಗಳಿಂದನೂ ಅವರನ್ನು ನೋಡಿದ್ದೇವೆ. ಮಾತು ಮಾತ್ರ ಮುಖ್ಯವಾಗಿದ್ದ ಕಾಲಘಟ್ಟದಲ್ಲಿ, ಅಂದರೆ ಈ ಅಕ್ಷರ ಬಂದ ಮೇಲೆ ಅಕ್ಷರ ಮಾತು ಮಾತ್ರ ಇರೋರ ಮೇಲೆ ಸವಾರಿ ಮಾಡ್ತು ಅಂತ ಒಂದು ಮಾತನ್ನು ಹೇಳ್ತಾರೆ. ಇದು ಅಧ್ಯಯನದಲ್ಲಿ ಬರೋ ವಿಷಯ. ಮಾತೇ ಆಗಿತ್ತಲ್ಲ, ಅಕ್ಷರವೇ ಬರದೇ ಇದ್ದಾಗಿನ ನಿಯತ್ತಿತ್ತಲ್ಲ, ನಮ್ರತೆ ಇತ್ತಲ್ಲ, ತಾಜಾ ಇತ್ತಲ್ಲ. ಆ ತಾಜಾತನದ ಬದುಕನ್ನು ನಾನು ಕಂಡಿದ್ದು ಅವರ ಹಾಡಿಗಳಲ್ಲಿ. ಇದು ತೀರ ದೂರದ ಊರಲ್ಲ, ಆಲೆಮರದ ದೊಡ್ಡಿ ಇಲ್ಲಿಂದ ಒಳಹಾದಿಲಿ ಒಂದು ಸಾರಿ ಕ್ಷೇತ್ರ ಕಾರ್ಯಕ್ಕೆ ವಿದ್ಯಾರ್ಥಿಗಳಲ್ಲಿ ಈ ದಾರಿಲಿ ಕರ್ಕೊಂಡೋದ್ರೆ 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಮಾತ್ರ ಇದೆ. ಆದರೆ ಅವರ ಬದುಕಿನ ರೀತಿಯನ್ನು ಕಂಡ್ರೆ ಬೆರಗಾಗುತ್ತೆ ನಮಗೆ. ಹೊಸ ಕಾಲದ ವಿದ್ಯೆ ಕೂಡ, ಅಕ್ಷರ ಕೂಡ ನಾಚಿಬಿಡುತ್ತೆ. ಅಕ್ಷರ ಮಾತನ್ನ ನಿಯತ್ತನ್ನು ಹದಗೊಳಿಸಲಿಲ್ಲ, ಆದರೆ ಮಾತು ಮಾತ್ರವೇ ನಂಬಿಕೆ, ಪ್ರಮಾಣ ಅನ್ನುವ ಕಾಲಘಟ್ಟದ ವ್ಯಕ್ತಿತ್ವ ಕರಿತಿಮ್ಮಯ್ಯವರು. ಎಷ್ಟು ಬಹುಮುಖ್ಯ ಕಲೆ ಇವರದು ಅಂತ ಕೇಳಿದರೆ, ಇವರು ಬಹಳ ದೊಡ್ಡ ನಾಟಿ ವೈದ್ಯರು. ಅವುಗಳ ಬಗ್ಗೆ ನೀವು ತಿಳ್ಕೊಳ್ಳೋಂಥ ಮನುಷ್ಯರು ಮತ್ತು ಪ್ರಾಣಿಗಳ ಮೇಲೆ ಬೆನ್ಪಣಿಯಿಂದ ಹಾವಿಗೆ ಔಷಧಿ ಕೊಡೋದ್ರಲ್ಲಿ ತುಂಬ ಪ್ರಸಿದ್ಧರು. ಅಷ್ಟಲ್ಲದೆ ಗಣೆ ಅನ್ನುವ ಕಾಡುಗೊಲ್ಲರ ಮೂಲದವರು. ಕಾಡುಗೊಲ್ಲರನ್ನು ಬುಡಕಟ್ಟು ಮೂಲವಾಗಿ ಗುರುತಿಸ್ತೀವಿ. ಬುಡಕಟ್ಟು ಮೂಲ ಅನ್ನೋದು ರಾಜ್ಯದಲ್ಲಿ ಇರುವ 30ಕ್ಕೂ ಹೆಚ್ಚು ಬುಡಕಟ್ಟಲ್ಲಿ ಒಂದು. ಅನೇಕ ಬುಡಕಟ್ಟುಗಳು ಬಹಳ ಬೇಗ ಬದಲಾಗ್ತದೆ. ಕಾಡುಗೊಲ್ಲರು ಮಾತ್ರ ತಮ್ಮ ತನವನ್ನು ಹಾಗೆ ಉಳಿಸ್ಕೊಂಡಿರೋದು ನೋಡ್ತೀವಿ. ಇತ್ತೀಚೆಗೆ ಚಾನಲಲ್ಲಿ ಕೂಡ ಗಮನಿಸಿದಿರಿ, ಅವರ ಋತುಮತಿಯಾದವರ ಮತ್ತು ಬಾಣಂತಿ ಹೆಂಗಸರನ್ನು ಊರಿಂದ ಆಚೆಗೆ ಒಂದು ಗುಡ್ಲು ಕಟ್ಟಿಕೊಟ್ಟು ಅಲ್ಲಿಯೇ ಇಡುವ ಕಟ್ಟುನಿಟ್ಟಿನ ನಂಬಿಕೆಯವರು. ಎಷ್ಟು ಸೂಕ್ಷ್ಮರು ಅಂದರೆ ಮುಟ್ಟು ಚಟ್ಟಿಗೆ ಭಯಂಕರ ಅನಿಸುವಷ್ಟು ಕಟ್ಟುಪಾಡನ್ನು ಅವರು ಪಾಲಿಸ್ತಾ ಇದ್ದಾರೆ. ಅವರ ಹಾಡಿಗೆ ಅನ್ಯ ಸಮುದಾಯದವರು ಪ್ರವೇಶವೂ ಇರಲ್ಲ. ಅವರ ಹಬ್ಬಕ್ಕೆ ಅವರು ಮಾತ್ರವೇ ಪಾಲ್ಗೊಳ್ಳುವಂತಹ ಅತ್ಯಂತ ಕಟ್ಟುನಿಟ್ಟಿನ ಸಂಪ್ರದಾಯವನ್ನು ಇವತ್ತಿಗೂ ನಮ್ಮ ಮಧ್ಯೆ ಇಲ್ಲಿಯೇ ಇರುವ ಹಾಡಿಗಳಲ್ಲಿ ಕೂಡ ಪಾಲಿಸ್ತಾ ಇರುವಂಥವರಲ್ಲಿ ಒಬ್ಬರು. ಅವರ ಸಮುದಾಯದ ಹೀರೋಯಿಗಳಿದ್ದಾರಲ್ಲ, ಎತ್ತಪ್ಪ, ಜುಂಜಪ್ಪ ಬಹಳ ದೊಡ್ಡ ಕಾಡುಗಲ್ಲರ ನಾಯಕರು. ಅವರು ಇಡೀ ಈ ಸೀಮೆಯಲ್ಲಿ ಚಿತ್ರದುರ್ಗದ ಹಿರಿಯೂರಿಂದ ಹಿಡಿದು ಕುಣಿಗಲ್ವರೆಗೂ ಇರುವ ರಾಚೆಗೂ ಇದ್ದಾರೆ. ಭಾಳ ದಟ್ಟವಾದ ಪ್ರದೇಶದಲ್ಲಿ ಇರುವಂಥವರೇ ಹೆಚ್ಚು ಕಾಡುಗಲ್ಲರು. ಯಾದವರು ಅಂಥೇಳಿ ಇಡೀ ಭಾರತಾದ್ಯಂತ ವಿಸ್ತಾರವಾಗಿದೆ.
ಆದರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ದಟ್ಟವಾಗಿರೋ ಪಶುಪಾಲನೆ, ಪ್ರಾಣಿಗಳನ್ನು ದನಗಳನ್ನು ಸಾಕಿಯೇ ಬದುಕುವ ಕಸುಬುಗೆ ಉಳ್ಳಂಥವರಲ್ಲಿ ಕುರುಬರು ಮತ್ತು ಗೊಲ್ಲರು ಭಾಳ ಮುಖ್ಯ. ಅತ್ಯಂತ ಆದಿಮ ಸಮುದಾಯಗಳ ರೂಪಗಳು. ಆ ಕಾರಣಕ್ಕಾಗಿ ಅವರ ನಾಯಕರುಗಳು ಕಾವ್ಯದ ನಾಯಕರಾಗಿ ಹಾಡಿದ್ದಾರೆ. ಆ ನಾಯಕರ ಕಾವ್ಯಗಳನ್ನು ಕೂಡ ನೀವು ಕೇಳ್ಬೋದು. ಗಣೆ ಅಂಥೇಳಿ ಒಂದು ವಾದ್ಯ ತೋರಿಸಿ, ಬನ್ನಿ ನೀವು ಬನ್ನಿ ಕುಡಿತೀನಿ. ಬರ್ರಿ ಬರ್ರಿ. ನಿಮಗೆ ಬನ್ನಿ, ನೀವು ಬನ್ನಿ, ನಿಮ್ಗೆ ಅನುಕೂಲ ಆಗುತ್ತೆ. ಹಾಡಿಗೆಲ್ಲಿ ಗಣೆ, ಈ ಗಣೆ ಅನ್ನೋ ವಾದ್ಯ ಕೊಳಲನ್ನು ಹೋಲುತ್ತೆ. ನಾನು ಹೋಲಿಸೋ ಅಗತ್ಯ ಇಲ್ಲ, ನಿಮ್ಮ ಎದುರಿಗೆ ಕಾಣಿಸ್ತಾ ಇದೆ. ಅವ್ರಿಗೆ ಅನುಕೂಲ ಆದರೆ ಇಲ್ಲಿ ಈ ಮೇಲೆ ಕೂತ್ಕೊಂಡು, ಇಲ್ಲೇ ಕೂತ್ಕೊಳ್ಳಿ, ಮೇಲೆ ಕೂತ್ಕೊಳ್ಳಿ, ಆಗಲ್ಲ ಕಾಣುತ್ತೆ. ಇದ್ರ ಮೇಲೆ ಕೂತ್ಕೊಳ್ಳಿ ಅವ್ರ ಎದುರಿಗೆ ಅಂತ. ಅವ್ರು ನಮ್ಮ ಕೇಳಿ ತೊಂದರೆ ಇಲ್ಲ. ನಮ್ಮ ಕಲಾವಿದರ ಮಧ್ಯೆ ನಡೆಯೋ ಪ್ರತಿ ಸಣ್ಣ ಸಣ್ಣ ಕ್ರಿಯೆಗೂ ಕೂಡ ಬಹಳ ಮುಖ್ಯವಾದ. ನೀವು ಗಮನಿಸಬೇಕು. ಮುಂದೆ ಇದನ್ನು ಸರಿ ಅನ್ಬೇಕೋ ತಪ್ಪು ಅನ್ಬೇಕೋ ನಾನು ಹೇಳೋ ವಿಷಯಕ್ಕೆ ಹೋಗಲ್ಲ. ಆ ಕಾಲಮಾನದ ಅವರು ಏನು ಕಾರಣಕ್ಕೂ ಮಗ ಅವರ ಜೊತೆಲಿ ಕೂತ್ಕೊಳ್ಳಿಕ್ಕೆ ಒಪ್ಕೊಳ್ಳಿಲ್ಲ. ಇದು ಗಣೆ ಅಂಥೇಳಿ. ಗಣೆ ಬಹಳ ಸ್ಪಷ್ಟವಾಗಿ ಬಿದಿರನ್ನ ತುಂಡು. ಅದು ಒಂದು ವಾದ್ಯ ಏರ್ಪಡೋದು ಸರಳ ಅಲ್ಲ. ಒಂದು ಸಮುದಾಯಕ್ಕೆ ಒಂದು ವಾದ್ಯ ಸಿಕ್ಕಿದೆ ಅಂದರೆ ಅದು ಸಮುದಾಯದ ಸಾಂಸ್ಕೃತಿಕ ಉನ್ನತಿಯನ್ನು ಹೇಳ್ತಾ ಇದೆ. ಒಂದು ಡೊಳ್ಳು ವಾದ್ಯ ಇದೆ ಅನ್ನೋದೇ ಇಷ್ಟೇ ಸಾಕು ಪ್ರಪಂಚದಲ್ಲಿ. ಹಾಗೆ ಒಂದು ಸಮುದಾಯಕ್ಕೆ ಒಂದು ಒಂದು ವಾದ್ಯನ ಕಂಡುಕೊಂಡಿದೆ ಅಂದರೆ ಅದು ಎಷ್ಟು ಪ್ರೌಢವಾದ್ದು, ಸಂಗೀತದಲ್ಲಿ ಪ್ರೌಢವಾದ್ದು ಅಂತ ಬಳಸ್ತಾ ಇದೆ. ಅಂತಹ ಗಂಭೀರತೆಯನ್ನು ಗಮನಿಸಬೇಕು. ಇಂಥದ್ದೊಂದು ಗಣೆನ ಇವರು ಕಂಡುಕೊಂಡಿದ್ದಾರೆ. ಈ ಸಮುದಾಯ ಅದೆಷ್ಟು, ಅದರ ಮಧ್ಯೆ ನಿಮಗೆ ಮುಂದೆ ಆ ಗಣೆಯನ್ನು ಅವರು ದನನ 7 ಹಾಡಿಯಿಂದ ಹಾಡಿಗೆ ದನ ಹಟ್ಸ್ಕೊಂಡು ಹೋಗಿ ತರಬಿ ಅದರಿಂದ ಬರೋ ಸಂಭಾವನೆಯಲ್ಲಿ ಬದುಕ್ತಾ ಇದ್ದ ಕಾಲಘಟ್ಟವನ್ನು ಕೇಳಿದ್ದೀವಿ. ನೀವು ಕೇಳ್ತೀರಿ. ಈಗ ಆ ಕೇಳುವಾಗ ಒಂದು ರಾತ್ರಿ ಕಳ್ಳರು ಬರ್ತಾರೆ ಅಂದರೆ ಆ ಕಳ್ಳರನ್ನು ಕಾಯೋಕ್ಕೆ ಒಂದು ರಾತ್ರಿ ಎಲ್ಲ ಗಣೆ ಊದಿದ್ದನ್ನು ತಿಮ್ಮಯ್ಯವ್ರಿಗೆ ಕೇಳಿದ್ವಿ. ಹಾಗಾಗಿ ವಾದ್ಯ ಅನ್ನೋದು ಬರೀ ವಾದ್ಯ ಅಲ್ಲ. ಆ ವಾದ್ಯವನ್ನು ಏನೇನು ದಿಕ್ಕಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋದು ಅಷ್ಟು ಕೂಡ ನೋಡೋಕ್ಕೆ ಸಿಕ್ಕುತ್ತೆ. ನಾನು ಹೇಳೋದಕ್ಕಿಂತ ಈ ಊರು, ಈ ಕಲಾವಿದರು ನಮ್ಮ ಕ್ಷೇತ್ರ ಕಾರ್ಯದ ಸಂದರ್ಭದಲ್ಲಿ ಕೂಡ ಅವರನ್ನು ನೋಡಿದ್ದೀವಿ. ಅತ್ಯಪರೂಪದ ಊರು. 20 ವರ್ಷದಿಂದ ಸಾಮಾನ್ಯ ಪೂರ್ತಿ ಗುಡಿಸಲಾಗಿದ್ದ ಊರುಗಳು. ಇನ್ನೂ ಮುಗ್ಧತೆ ಅನ್ನೋದು ಇದೆಯಲ್ಲ, ಮುಗ್ಧತೆ ಅನ್ನೋದು ಭಾಳ ಸಾಮಾನ್ಯ ಅಂತ ತಗೋತೀವಿ, ಸಸಾರವಾಗಿ ನೋಡ್ತಿದ್ವಿ. ಮುಗ್ಧತೆ ಅನ್ನೋದಕ್ಕಿರೋ ಒಂದು ತಾಜಾ ಗಿಡ ಮರತರ ಪ್ರೀತಿ ಇದೆಯಲ್ಲ, ಮನುಷ್ಯನಲ್ಲಿ ಇರ್ಬೋದಾದ ಪ್ರೀತಿನ ಅವರಲ್ಲಿ ನೋಡ್ಬೋದಾದ ಕ್ರಿಯೆಗೆ ಇವ್ರನ್ನ ನೆನಪು ಮಾಡ್ತೀನಿ. ಮುಂದಿನ ವಿಷಯವನ್ನು ಅವ್ರ ಜೊತೆಗೆ ಹೋಗೋಣ. ನಮ್ಮ ಮಧ್ಯೆ ಅವರಿಗೆ ಮೊದಲಿಗೆ ಗೌರವಿಸುವ ಕಾರ್ಯಕ್ರಮಕ್ಕೆ ಅಣಿ ಇಡ್ತಾ ಇದ್ದೀವಿ. ನಾನೀಗಾಗಲೇ ಹೇಳಿದ ಹಾಗೆ ಈ ಸೀಮೆಯ ಹೊಸ ಪ್ರತಿಭೆಗೆ ವೇದಿಕೆಯನ್ನು ಒದಗಿಸಿಕೊಟ್ಟವರು, ಈ ಪರಿಷತ್ತಿಗೆ, ಈ ಲೋಕಕ್ಕೆ ಇದರ ಆರಂಭದ ಘಟ್ಟದಿಂದ ನಮ್ಮೊಡನೆ ಸದಾ ಪ್ರೀತಿಯ ಬೆನ್ನೆಲುಬನ್ನು ಕೊಟ್ಟು ಒಂದಿಗಿರುವ ಶ್ರೀ ಸುತಾರಾಮೇಗೌಡರು, ನಮ್ಮ ಸಂಸ್ಥೆಯ ಪರವಾಗಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಅವರಲ್ಲಿ ಕೋರ್ಕೊಳ್ತಾ ಇದ್ದೀವಿ. ನೀವು ನಿಂತ್ಕೊಳ್ಳಿ.
ಉದ್ದೇಶಿಸಿ ಕೆಲವು ಮಾತಾಡಬೇಕು ಅಂತ ಹೇಳಿ ಶ್ರೀ ಸೀತಾರಾಮಗೌಡರನ್ನು ಕೋರ್ಕೊಂಡು. ಬಂಧುಗಳೇ, ಕಳೆದ ಸುಮಾರು 30 ವರ್ಷಗಳ ಸುದೀರ್ಘ ಪಯಣದಲ್ಲಿ ಎಚ್ ಎಲ್ ನಾಗೇಗೌಡರ ಜೊತೆಗೂಡಿ ಈ ಎಲ್ಲ ಸ್ಥಿತಿ ಏನಿವತ್ತು ನಾವು ಕಾಣ್ತೇವೋ ಅದು ಆ ಕಾಲಕ್ಕೆ ಕಗ್ಗಾಡಾಗಿದ್ದಂಥ ಸಂದರ್ಭ. ರಾಮನಗರ ಮತ್ತು ಚನ್ನಪಟ್ಟಣದ NSS ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬರೋದಲ್ಲದೆ ಆಸಕ್ತಿ ಇರೋಂಥ ಎಲ್ಲ ಜನಪದ ಕ್ಷೇತ್ರದಲ್ಲಿ ದುಡಿಮೆ ಮಾಡ್ತಕ್ಕಂಥ ಎಲ್ಲರನ್ನೂ ಈ ಜಾಗಕ್ಕೆ ಕರ್ಕೊಂಡು ಬಂದು ಈ ಸ್ಥಿತಿಯಲ್ಲಿ ಇವತ್ತು ನಿಂತ್ಕೊಂಡಿದೆ. ನಾಗೇಗೌಡರ ಕಲ್ಪನೆ ಇದ್ದಿದ್ದೇನೆಂತಂದರೆ, ಯಾವ ಹಳ್ಳಿಯಲ್ಲಿ ಒಬ್ಬ ಕಲಾವಿದ ಇದ್ದಾನೆ ಅಂತ ಗೊತ್ತಾದರೆ ತಕ್ಷಣ ಹೋಗಿ ಅವ್ರನ್ನ ಸಂಪರ್ಕ ಮಾಡೋಂಥದ್ದು, ಅವರ ಪ್ರತಿಭೆಯನ್ನು ಗುರುತು ಮಾಡೋಂಥದ್ದು, ಅವರು ಯಾವ ಒಂದು ಧಾಟಿಯಲ್ಲಿ ಆಡ್ತಾರೆ ಅನ್ನೋಂಥದ್ದನ್ನು ದಾಖಲು ಮಾಡಿಕೊಳ್ತಕ್ಕಂಥದ್ದು, ಮತ್ತು ಅದೇ ರೀತಿಯಲ್ಲಿ ಅವರಿಗೆ ವೇದಿಕೆಗಳನ್ನು ಒದಗಿಸ್ಕೊಡೋಂಥದ್ದು, ಮತ್ತು ಈ ಜಾಗಕ್ಕೆ ಕರ್ಕೊಂಡು ಬಂದು ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸ, ಹೀಗೆ ನಿರಂತರವಾಗಿ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಪ್ರಾಯಶಃ ಜಾನಪದ ಲೋಕ ಬರೋದಕ್ಕೆ ಮೊದಲೂ ಸಹಿತ ಸುಮಾರು ಒಂದು 25-30 ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ತಾವು ಕೆಲಸ ಮಾಡೋಕ್ಕೆ ಹೋದ್ರೋ ಆ ಎಲ್ಲ ಜಾಗಗಳಲ್ಲೂ ಸಹಿತ ಜಾನಪದ ಕಲೆಯನ್ನು ಬೆನ್ನತ್ತಿ ಹೋಗಿ ಅಲ್ಲಿರ್ತಕ್ಕಂಥ ಶಾಸನಗಳಿರ್ಬೋದು, ಅಲ್ಲಿರ್ತಕ್ಕಂಥ ವೀರಗಲ್ಲಿಗಳಿರ್ಬೋದು, ಅಲ್ಲಿರ್ತಕ್ಕಂಥ ಹಳ್ಳಿಗಾಡಿನ ಅನೇಕ ವಸ್ತುಗಳಿರ್ಬೋದು, ಅವೆಲ್ಲವನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಭಾಳ ಸಾರಿ ಹೇಳೋರು ಏನಂತಂದರೆ, ನಮ್ಮ ಕಲಾವಿದರನ್ನು, ಜಾನಪದ ಕಲಾವಿದರನ್ನು ಯಾರೂ ಗುರುತು ಮಾಡದೇ ಇರತಕ್ಕಂಥ ಸಂದರ್ಭ ನಾನು ಕಂಡಿದ್ದೇನೆ. ಹಾಗಾಗಿ ಅವರಿಗೆ ನಿರಂತರವಾದಂಥ ವೇದಿಕೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಅವರ ಮೆದುಳಿನಲ್ಲಿರ್ತಕ್ಕಂಥ ಅನೇಕ ಹಾಡುಗಳನ್ನು, ಅವರಲ್ಲಿರ್ತಕ್ಕಂಥ ಕಲೆಗಳನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾದಂಥ ಅವಕಾಶಗಳನ್ನು ನಾವು ಒದಗಿಸ್ಕೊಡ್ಬೇಕು ಅನ್ನೋಂಥ ಉತ್ಕಟಾಕಾಂಕ್ಷೆ ಅವರಲ್ಲಿತ್ತು. ಪ್ರಾಯಶಃ ಈ ಜಾಗವನ್ನು ಬಯಸುವ ಸಂದರ್ಭದಲ್ಲೂ ಅವರಿಗೆ ಒಂದು ರೀತಿ ನಿರಾಸಕ್ತಿ ಇತ್ತು. ಕಾರಣ ಏನಂದರೆ, ಅವರಿಗೆ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿ ಎಲ್ಲಾದರೂ ಒಂದು ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಅಂಥೇಳಿ ಅಂದ್ಕೊಂಡಿದ್ರು. ಈ ಜಾನಪದ ಲೋಕಕ್ಕೆ ಗುರುತು ಮಾಡಿರೋಂಥ ಒಂದು ಜಾಗವನ್ನು ಬೇರೆ ಯಾರೋ ಒಬ್ಬರು ಆಕ್ರಮಿಸ್ಕೊಂಡ್ರು. ಆ ಸಂದರ್ಭದಲ್ಲಿ ಇಲ್ಲಿಗೆ ಬಂದಾಗ ಅವರ ಜೊತೆಯಲ್ಲಿ ನಾವು ಚರ್ಚೆ ಮಾಡಿ, ರಾಮನಗರ ಮತ್ತು ಚನ್ನಪಟ್ಟಣದ ಮಧ್ಯೆ ಈ ಜಾಗವನ್ನು ದಯಮಾಡಿ ನೀವು ಗುರುತು ಮಾಡ್ಕೊಳ್ಳಿ, ಆಮೇಲೆ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿ ಇದನ್ನು ಒಂದು ವಶಕ್ಕೆ ತಗೊಳ್ಳೋಣ ಅಂತನಂತ. ಇದಾದಮೇಲೆ ಮತ್ತೆ ತಿರುಗಿ ಪಕ್ಕದಲ್ಲಿರೋಂಥ 1 ಎಕರೆ ಎಲ್ಲವನ್ನು ತೊಗೊಂಡು ಈಗ ಒಂದು 10-12 ಎಕರೆ ಜಾಗ ಇದು ಇದೆ. ಈಗ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗೋರು, ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗೋಂಥವ್ರು ಈ ಕಡೆ ಕಣ್ಣಾಯಿಸೇ ಹೋಗ್ತಕ್ಕಂಥ ಸಂದರ್ಭಗಳಿದ್ದಾವೆ. ಪ್ರತಿ ಭಾನುವಾರ ಮತ್ತು ಬೇರೆ ಬೇರೆ ವಾರಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ನೋಡುಗರು ಬಂದು ನೋಡಿ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಭಾಳ ಸಾರಿ ಬಸವರಾಜ್ ಅವ್ರ ಜೊತೆಲಿ ಹೇಳ್ತಾ ಇದ್ವಿ, ಈಗ ಏನು ಈ ಕಾರ್ಯಕ್ರಮ ಶುರು ಆಯಿತೋ ಅದೇ ರಾಮನಗರ ತಾಲೂಕಿನ ಅಥವಾ ರಾಮನಗರ ಜಿಲ್ಲೆಯ ಒಬ್ಬ ಕಲಾವಿದನನ್ನು ಗುರುತು ಮಾಡ್ತಕ್ಕಂಥ ಸಂದರ್ಭ ಅದಕ್ಕೆ ಬಂದಿರಲಿಲ್ಲ. ಬೇರೆ ಬೇರೆ ಭಾಗದವರು ಪ್ರತಿಭಾವಂತರು ಈ ರಾಜ್ಯದಲ್ಲಿದ್ದಾರೆ, ರಾಷ್ಟ್ರದಲ್ಲಿದ್ದಾರೆ, ಎಲ್ಲ ಕಡೆಯೂ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಜಿಲ್ಲೆಯವ್ರನ್ನ ಒಬ್ಬರನ್ನ ಗುರುತು ಮಾಡಬೇಕು ಅನ್ನೋಂಥ ಒಂದು ಆಸಕ್ತಿ ನಮಗೆ ಇತ್ತು. ಆ ಸಂದರ್ಭದಲ್ಲಿ ತಂಬೂರಿ ರಾಜಮ್ಮ ಅಂತಕ್ಕಂಥ ಒಬ್ಬ ಕಲಾವಿದೆಯನ್ನು ಗುರುತು ಮಾಡಬೇಕು ಅನ್ನೋ ಅಷ್ಟರಲ್ಲಿ ಅವಳು ಪಾಪ ಕಾಯಿಲೆಯಿಂದ ಈ ಒಂದು ಪ್ರಪಂಚವನ್ನು ತೊರೆದು ಹೋಗಲು. ಆದರೂ ಸಹಿತ ಆ ಥರದ ಕಲಾವಿದರನ್ನು ಗುರುತು ಮಾಡೋದಕ್ಕೆ ತಡ ಮಾಡಿದಷ್ಟು ಅವರು ನಮಗೆ ಕೈ ತಪ್ಪಿ ಹೋಗ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಆ ಕಾರಣದಿಂದ ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಗುರುತು ಮಾಡಿಕೊಳ್ಳೋಣ ಅನ್ನೋಂಥ ಹಿನ್ನೆಲೆಯಲ್ಲಿ ಇವತ್ತು ಅಲೆಮರದ ದೊಡ್ಡಿಯ ಜನಪದ ವೈದ್ಯ ಶ್ರೀ ಗಣೆ ಕರಿತಿಮ್ಮಯ್ಯ ಅವ್ರನ್ನ ಗುರುತು ಮಾಡ್ತಾರೆ. ಪ್ರಾಯಶಃ ಕುರುವ ಬಸವರಾಜ್ ಅವರು ಪ್ರತಿಯೊಂದು ಕಲೆಯ ಬಗ್ಗೆಯೂ ಸಹಿತ ಸ್ವಲ್ಪ ಆಳಕ್ಕೆ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ಆ ಕಲೆಯ ಆಳ ಮತ್ತು ಉದ್ದ ವಿಸ್ತಾರಗಳನ್ನೆಲ್ಲವನ್ನು ಸಹಿತ ಅವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಈಗ ಗಣೆ ತಿಮ್ಮಯ್ಯ ಅವರ ಬಗ್ಗೆಯೂ ಸಹಿತ ಅವರು ಸಾಕಷ್ಟು ಮಟ್ಟಿಗೆ ಕಂಡುಕೊಂಡಿದ್ದಾರೆ. ಅದಲ್ಲದೆ ಒಬ್ಬ ಆ ಹಳ್ಳಿಗಾಡಿನ ಕಲಾವಿದ ತನ್ನನ್ನು ತಾನು ಅರ್ಪಣೆ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅವ್ರು ಇಲ್ಲಿ ಬಂದು ಕೂತ್ಕೊಂಡಾಗ ಪ್ರಶ್ನೆ ಮಾಡ್ತಾಯಿದ್ರು, ಜಡೆ ಬಗ್ಗೆನೂ ಪ್ರಶ್ನೆ ಮಾಡ್ತಾ ಹೋದ್ರು. ಪ್ರಶ್ನೆ ಮಾಡಿದಾಗ ಅವರಿಗೆ ಆ ಜಡೆ ಬಗ್ಗೆ ಇರ್ತಕ್ಕಂಥ ವಿಶೇಷ ಕಲ್ಪನೆ, ಆ ನಂಬಿಕೆಗಳು ಇವೆಲ್ಲವೂ ಸಹಿತ ಅನೇಕ ಸಂದರ್ಭಗಳಲ್ಲಿ ಒಂದು ವಿಶೇಷವಾದ ಒಂದು ರೂಪವನ್ನೇ ಕೊಡ್ತಕ್ಕಂಥದ್ದು, ಅದಕ್ಕೊಂದು ವ್ಯಾಖ್ಯಾನವನ್ನೇ ಕೊಡ್ತಕ್ಕಂಥದ್ದು ಇವೆಲ್ಲವೂ ಸಹಿತ ನಡೀತವೆ. ಆದರೆ ಈ ಸಂದರ್ಭದಲ್ಲಿ ಇಂಥ ಒಂದು ವೇದಿಕೆಯಲ್ಲಿ ಆ ಕರಿತಿಮ್ಮಯ್ಯ ಅವ್ರನ್ನ ಗುರುತು ಮಾಡಿ ಅವರಿಗೆ ಒಂದು ಗೌರವಾರ್ಪಣೆಯನ್ನು ಮಾಡ್ತಕ್ಕಂಥ ಸಂದರ್ಭ ಇದೆಯಲ್ಲ, ಅದು ಬಹಳ ವಿಶೇಷವಾದದ್ದು. ಅವ್ರನ್ನ ಮೊದಲಿಗೆ ಗುರುತು ಮಾಡಿದ್ದು ಜಾನಪದ ಲೋಕದಲ್ಲಿ, ಜಾನಪದ
ಪರಿಷತ್ತಿನ ಮೂಲಕವನ್ನೇ ಗುರುತು ಮಾಡಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟ ನಂತರ ಆಮೇಲೆ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಅನೇಕ ಕಲಾವಿದರು ಪ್ರಾಯಶಃ ಈವರೆಗೂ ಸುಮಾರು 5-6-8 ಜನ ಕಲಾವಿದರು ಬಂದು ಇಲ್ಲಿ ಹೋಗಿದ್ದಾರೆ. ಅವರೆಲ್ಲರಿಗೂ ಸಹಿತ ಪ್ರಾಯಶಃ ವೇದಿಕೆ ಇಲ್ಲಿಂದ ಇಲ್ಲಿ ವೇದಿಕೆಯನ್ನು ಕೊಟ್ಟ ನಂತರ ಬೇರೆಯವರು ಗುರುತು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಶುರು ಮಾಡಿದ್ದಾರೆ. ಪ್ರಾಯಶಃ ಈ ವೇದಿಕೆ ಅಷ್ಟು ಪವಿತ್ರವಾದಂಥದ್ದು. ಆ ಹಿನ್ನೆಲೆಯಲ್ಲಿ ಗಣೇತಿಮ್ಮಯ್ಯ ಅವರ ಜೊತೆಯಲ್ಲಿ ಈಗ ಸನ್ಮಾನ ಆಗಿದೆ, ಅವರ ಜೊತೆಯಲ್ಲಿ ಸಂವಾದ ಮತ್ತು ಅವರ ಕಷ್ಟ ಸುಖಗಳನ್ನು ವಿಚಾರಿಸ್ಕೊಳ್ಳುವಂಥದ್ದು. ಒಬ್ಬ ಕಲಾವಿದನಾದವನಿಗೆ ಎಂತೆಲ್ಲ ಕಷ್ಟಗಳಿರ್ತವೆ, ಅವುಗಳನ್ನು ಮತ್ತೆ ಮತ್ತೆ ನಾವು ಮೆಲುಕಾಗ್ತಾ ಹೋದರೆ ಯಾವುದಾದ್ರೂ ಒಂದು ಒಳ್ಳೆಯ ಜಾಗಕ್ಕೆ ಹೋದರೆ ಅಥವಾ ಒಳ್ಳೆ ಕೆಲಸಕ್ಕೆ ಹೋದರೆ ಅಥವಾ ಒಂದು ಒಳ್ಳೆಯ ಹುದ್ದೆಗೆ ಹೋದಾಗ ಆ ಕಲಾವಿದರನ್ನ ಗುರುತು ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಒದಗಿ ಬರ್ತವೆ. ಆಗ ಆದ್ಯತೆಯನ್ನು ಕೊಡಬೇಕಾಗಿದ್ದು ನಮ್ಮ ಜನಪದ ಕಲಾವಿದರುಗಳಿಗೆ. ಆ ಕಾರಣದಿಂದ ಪ್ರಾಯಶಃ ಇವತ್ತು ಅವರ ಹಾಡಿಗಳಲ್ಲಿ ಎಂತೆಂಥ ಸಂಪ್ರದಾಯಗಳಿದ್ದಾವೆ ಅವೆಲ್ಲವುಗಳನ್ನು ಸೂಕ್ಷ್ಮವಾಗಿ ಬಸವರಾಜ್ ಹೇಳಿದ್ದಾರೆ. ಇವತ್ತಿಗೂ ಸಹಿತ ನೀವೆಂಥ ಸರ್ಕಾರಗಳು ಬಂದರೂ ಸಹಿತ ಅವರ ಸಂಪ್ರದಾಯಗಳನ್ನು ಮುರಿದಾಕಕ್ಕೆ ಸಾಧ್ಯನೇ ಆಗೋದಿಲ್ಲ. ಎಷ್ಟು ಜನ ಹೋಗಿ ಅವರಿಗೆ ಒಪ್ಪಿಸಿದ್ರು ಸಹಿತ ಅದನ್ನು ಅವರು ಬಿಡಕ್ಕೆ ಸಿದ್ಧ ಇರೋದಿಲ್ಲ. ಆ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಆ ಥರದ ಸಂಪ್ರದಾಯಗಳು ಅವರಿಗೆ ಆ ಜೀವನದ ಜೊತೆಯಲ್ಲಿ ಬೆರ್ತೋಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಗಣೇಕರಿತಿಮ್ಮಯ್ಯ ಅವರಿದ್ದಾರೋ ಅವರ ಜೊತೆಯಲ್ಲಿ ನಾವು ಸಂವಾದ ಮಾಡೋಣ, ಅವರ ಕಷ್ಟ ಸುಖ ವಿಚಾರಣೆ ಮಾಡೋಣ. ಅವರ ವಯಸ್ಸು ಮೀರಿ ಇದಾವಲ್ಲ ಅವುಗಳನ್ನು ಹೆಕ್ಕಿ ತೆಗೆಯೋಣ. ಅದರ ಮೂಲಕ ನಮ್ಮನ್ನು ಸಹಿತ ನಾವು ಸಮೃದ್ಧ ಮಾಡಿಕೊಳ್ಳೋಣ, ನಮ್ಮ ತಲೆಯಲ್ಲಿಯೂ ಸಹಿತ ಅವ್ರನ್ನ ತುಂಬಿಕೊಳ್ಳೋಣ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಸನ್ಮಾನದ ಸಂದರ್ಭದಲ್ಲಿ ನೀವೆಲ್ಲ ಉಪಸ್ಥಿತರಿದ್ದು ಅವರನ್ನು ಈ ಸನ್ಮಾನದ ಒಂದು ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ಗಮನಿಸೋದಕ್ಕಾಗಿ ನಿಮಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಮಧ್ಯೆ ಇರೋ ಹಳ್ಳಿಗಳನ್ನು ನಾವು ಬಹಳ ಬೇರೆಯಾಗಿ ಭಾವಿಸ್ತಾ ಇದ್ದೀವಿ. ಅವು ಈಗ ನಗರಗಳಾಗ್ತಾ ಇದ್ದಾವೆ. ಹಾಗಾಗಿ ಈ ಹಾಡಿಗಳು ಅನ್ನೋದು ಒಂದು ದೊಡ್ಡ ಅಪರೂಪ. ಸಾಕ್ಷಿ ಕಲ್ಲು ಅಂತ ಒಂದು ನಾಟಕ ಇದೆ, ನೀವು ಗಮನಿಸಿದಿರಿ. ಸಾಕ್ಷಿಗೆ ಕಲ್ಲೇ ಸಾಕ್ಷಿ ಹೇಳ್ತು ಅಂತ ಅಂದರೆ ಮಾತನ್ನು ಪ್ರಮಾಣ ವಚನ ಅನ್ನೋ ಅರ್ಥಕ್ಕೆ ಬಳಸ್ತಾ ಇತ್ತಲ್ಲ, ಆ ಕಾಲದ ಪ್ರಜ್ಞೆಯನ್ನು ನಮಗೆ ನೆನಪು ಕೊಡ್ತಾ ಇರೋರು ಹೆಜ್ಜೆ ಹೆಜ್ಜೆಗೂ. ಅವರು ಹೊರಗೆ ಬಂದರೆ ಊಟ ಮಾಡೋಲ್ಲ, ಬಾಳೆಹಣ್ಣು ಟೀ ಕೂಡ ಕುಡಿಯಲ್ಲ. ಇವರು ಕೂಡ ಪೂಜಾರು. ಇವುಗಳ ಹಿಂದಿನ ಮನೋನೆಲೆನ ನಾವು ಬೇರೆ ಬೇರೆ ದಿಕ್ಕಿನಲ್ಲಿ ನೋಡಬೇಕಾಗಿದೆ. ಒಂದು ಚೂರು ಕೂಡ ಸುಳ್ಳು ಅಂತ ಕೇಳಿದರೆ ಜೀವಮಾನದಲ್ಲಿ ಹೇಳಿದ್ದೀರಾ ಅಂತ ಕೇಳಬೇಕು ಅನ್ನೋದಕ್ಕೆ ಏನಾದ್ರು ಸಾಧ್ಯ ಇದ್ದರೆ, ಮನುಷ್ಯನ ಭಾವನೆಗಳು ಯಾವತ್ತೂ ಎತ್ತಲಗೂ ಗಾಳಿಯ ಹಾಗೆ ಆಡ್ತದೆ. ಆದರೆ ಅದನ್ನು ಕಟ್ಟಿ ಹಾಕಿ ನಿಲ್ಲಿಸ್ಕೊಂಡಿದೆಯಲ್ಲ ಆ ಸಂಸ್ಕೃತಿ, ಅದು ಅಚ್ಚರಿ ಕೊಡ್ತದೆ. ಆ ಅಚ್ಚರಿಯ ಬಹುಮುಖ್ಯ ಪ್ರತೀಕ ನಮ್ಮ ತಿಮ್ಮಯ್ಯನವರು. ಅವರನ್ನು ಹೇಗೆ ಹೊರಗೆ ತಗೋಬೇಕು ಅನ್ನೋದು ನಮಗೂ ನಿಮಗೂ ಕುತೂಹಲ. ನಿಮಗೆ ನೆನಪು ಮಾಡ್ತೀನಿ, ಒಂದು ಕಾಲದಲ್ಲಿ ಹಳ್ಳಿಯಿಂದ ಹಳ್ಳಿಗೆ ದನಗಳನ್ನು ಗುಂಪಾಗಿ ಕಟ್ಟಿಕೊಂಡು ಹೋಗಿ ಅಲ್ಲಿಯೇ ತರಬಿ ಆ ನಾಯಿಗಳು, ಚಿರತೆಗಳು, ಕಾಡುಗಳ ಪ್ರಾಣಿಗಳ ರಕ್ಷಣೆ ಇಟ್ಕೊಂಡು ಅವುಗಳ ಕಾಯ್ತಾ ಇದ್ದ ಕಾಲಘಟ್ಟದ ಪೂರ್ತಿ ನೆನಪನ್ನು ಅವರು ನಮ್ಮೆದುರಿಗೆ ಕೊಡಬಲ್ಲರು. ಅವರ ಬದುಕಿನ ರೀತಿ ಅತ್ಯಂತ ಬೇರೆಯಾದ್ದು. ಹೊರ ಸಂಪರ್ಕಗಳು ತುಂಬ ಕಡಿಮೆ. ಅವರು ಇಡೀ ಬೆಂಗಳೂರು ನಗರ ಓಡಾಡಿ ಬರ್ತಾರೆ. ಅವ್ರಿಗೆ ಅಕ್ಷರ ಬರೋಲ್ಲ, ಓದೋಕ್ಕೆ ಬರೋಲ್ಲ. ಅವ್ರು ಹೇಗೆ ಬೋರ್ಡ್ ನೆನಪಿಟ್ಕೊಡ್ತಾರೆ ಅನ್ನೋದನ್ನು ನನಗೆ ದೊಡ್ಡ ಕುತೂಹಲ. ನಿಮಗೂ ಇಂತಹ ಬದುಕಿನ ಮೇಲೆ ಅನೇಕ ಪ್ರಶ್ನೆಗಳು, ಗ್ರಹಿಕೆಗಳು, ಅರ್ಥಗಳನ್ನು ತಿಳ್ಕೊಳ್ಳೋ ಕಡೆಗೆ ನಾವು ಹೊರಡೋಣ. ಅದಕ್ಕೆ ಮೊದಲು ನಾನು ಆಗಲೇ ಹೇಳಿದಾಗ ಒಂದು ಗಣೆ ವಾದ್ಯದ ಮೂಲಕ ಅವರ ಕಾವ್ಯವನ್ನು ಹಾಡ್ತಾರೆ. ನೀವು ಒಂದು ಸಂಗೀತದಲ್ಲಿ ಒಂದು ಸಮುದಾಯದೊಳಗೆ ಒಂದು ಸಂಗೀತ ಕಟ್ಕೊಡುತ್ತಲ್ಲ, ಅಂತಹ ಒಂದು ಪ್ರಾಚೀನ ನಡೆಗಳನ್ನು ನೀವು ಈ ಹಾಡಿನ ರೂಪದಲ್ಲಿ ಗಮನಿಸ್ಬೋದು. ಕೆನ್ನೆಗೆ ಕೈಕೊಟ್ಟು ಅವರು ತಲೀನರಾಗ ಹಾಡುವ ಕ್ರಮ ಇದೆಯಲ್ಲ, ಅದು ಬಹಳ ಅಪರೂಪ. ಆ ಸೊಲ್ಲುಗಳನ್ನು, ಆ ನುಡಿಗಳನ್ನು ಆಲಿಸಿ ಅದಕ್ಕೆ ಗಣೆ ಹೇಗೆ ದುಡಿಮೆಗೊಳ್ಳುತ್ತದೆ ಅನ್ನೋದನ್ನು ಗಮನಿಸಿ. ಅವರು ಹೆತ್ತಪ್ಪ ಅಂಥೇಳಿ ತುಪ್ಪದಿಂದ ಬಂದ ಒಬ್ಬ ಹೆತ್ತಪ್ಪನ ಕಥೆನ ಹಾಡ್ತಾರೆ. ಜುಂಜಪ್ಪ ಅನ್ನೋದು ಅವರ ಬಹಳ ಮುಖ್ಯವಾದ ದೈವ. ಇವರಿಗೆ ನಿಜವಾಗೂ ಅವರು ಮನೆಗೆ ರಂಗಯ್ಯ, ತಿಮ್ಮಯ್ಯ ಹೀಗೆಲ್ಲ ದೇವ್ರನ್ನ ಆರಾಧಿಸ್ತಾರೆ. ಕೃಷ್ಣ ಬಹಳ ಮುಖ್ಯ. ಆದರೆ ಅವರ ಆರಾಧನೆಯಲ್ಲಿ ಕೃಷ್ಣ ಅಷ್ಟು ಕಾಣಬರಲ್ಲ. ಆದರೆ ಇವರು ಇಷ್ಟೆಲ್ಲ ಹೇಳೋದ್ರ ಮಧ್ಯೆ ಇವರು ಕೋಲಾಟದ ಮಹಾ ಮಾಸ್ಟ್ರು. ನಾನು ಹೇಳಿದ ಒಬ್ಬರಲ್ಲಿ ಎಷ್ಟೊಂದು ಇದೆ ಅಂತ ಕೇಳಿದರೆ ನೀವು ಒಂದು ವಿಭಾಗ ಹೇಳೋದಕ್ಕೆ ನನಗೆ ಸಮಯ ಹೋಗುತ್ತಲ್ಲ ಅಂತ ಯೋಚನೆ ಮಾಡಿದೆ. ಕೋಲಾಟದ ರಾತ್ರಿಗಳು ಹಾಡುವಷ್ಟು ಕೋಲಾಟದ ಹಾಡುಗಳು ಇವರಲ್ಲಿದ್ದಾವೆ. ಹಾಗೆ ನೀವೀಗ ಮೊದಲು ಗಣೆ ವಾದ್ಯ ಮತ್ತು ಅದನ್ನು ನುಡಿಸುವ ಕ್ರಮ, ಅದರ ಹಾಡಿನ ಶೈಲಿ, ನಮ್ಮ ಮಧ್ಯೆ ಇಂಥದ್ದೊಂದು ಸಂಗೀತ ಪರಂಪರೆ ಇದೆ ಅನ್ನೋದು ನಿಮಗೆ ಖಂಡಿತ ಆಶ್ಚರ್ಯ.
ಯುಗೋಸ್ಲೋವಿಯಾ, ಯುರೋಪಿಯ ದೇಶಗಳಲ್ಲಿ ಮಾತನ್ನೇ ನೆನಪಿಟ್ಟುಕೊಂಡು ಮೆಮೊರಿಯಿಂದ ಹಾಡುವ ಅಥವಾ ಪರಂಪರೆಯಿಂದ ಬಂದ ಹಾಡಿನ ಸಂಗೀತವನ್ನು ಕೇಳೋಕೀಗ ಯುರೋಪಲ್ಲಿ ಈ ಥರದ ಹಾಡುಗಾರರು ಸಿಕ್ಕೋಲ್ಲ. ಅಮೇರಿಕದಲ್ಲಿ ಕೇಳಲೇಬೇಡಿ, ಚೈನಾದಲ್ಲಿ ಒಂದಿಷ್ಟು ಕೇಳ್ಬೋದು, ನಮ್ಮ ಇಂಡೋನೇಷ್ಯಾ ಈ ಥರದ ಕೆಲವೇ ದೇಶಗಳಲ್ಲಿ ಕೇಳ್ಬೋದಾದ ಸಂಗೀತ ಪರಂಪರೆ. ನಾವು ಎರಡು ಅದ್ಭುತ ಕಲಾ ಪರಂಪರೆಗಳನ್ನು ಒಟ್ಟಿಗೆ ಇಟ್ಕೊಂಡಿದ್ದೇವೆ. ಒಂದು ಕ್ಲಾಸಿಕ್ ಅಭಿಜಾತ ಪರಂಪರೆಗಳು ನಮ್ಮಲ್ಲಿ ಸಮೃದ್ಧವಾಗಿ ಚಲಿಸ್ತಾ ಇದ್ದಾವೆ. ಹೀಗೆ ಮೌಖಿಕ ಅಂದರೆ ತಮ್ಮ ಪರಂಪರೆಯಿಂದ ಬಂದ ಸಂಗೀತದ ಪರಂಪರೆಗಳು ಹೀಗೆ ಕೇಳ್ತಾ ಇದ್ದೀರಿ. ಮುಂದಿನ ತಲೆಮಾರುಗಳಲ್ಲಿ ಇಂಥದ್ದು ನಮ್ಮ ಅನುಭವಕ್ಕೆ ಧಕ್ಕಿ ಉಳಿದು ಹೋದ ಪರಂಪರೆ ಆದ್ದರಿಂದ ಅವುಗಳ ತುಣುಕುಗಳನ್ನು ನಾವು ಅನುಭವಿಸಿಕೊಂಡು ಮುಂದಕ್ಕೆ ಹೋಗೋಣ. ಏನಿಲ್ಲ, ಕುತ್ಕೊಳ್ಳಿ. ನಿಮ್ಮ ನೆನಪಿಗೆ ಆ ಗಣೆ ಅನ್ನೋ ವಾದ್ಯ ಇದೆಯಲ್ಲ, ಅದನ್ನೇ ಅವರು ದೈವ ಅಂತ ಭಾವಿಸ್ತಾರೆ. ನೀವು ಜುಂಜಪ್ಪನವರು ಅಂತ ಬರ್ತಾ ಇದ್ರು ನೋಡೋದಕ್ಕೆ ನಾವು. ಆ ಜುಂಜಪ್ಪನವರ ದೈವ ಏನಂದರೆ ಅದರೊಳಗೆ ಗಣೆ ಇರ್ತಿತ್ತು. ನಾನು ಈ ದೈವ ಅನ್ನೋ ಪ್ರಜ್ಞೆನ ಭಾಳ ಬೇರೆ ಥರ ಯೋಚನೆ ಮಾಡ್ತೀವಿ. ಅದರ ಮೇಲಿನ ಪ್ರೀತಿಯನ್ನು ಈ ರೂಪದಲ್ಲಿ ಕಂಡಿದಾರ ಅಂತ ಯೋಚಿಸ್ಬೇಕು. ಜಪಾನ ದಿಬ್ಬುವಾಕಿ ನಾವು ನೆನುದವಯ್ಯೋ ಸಾಂಬ್ರಾಣೇನಾಕಿ ಸ್ವಾಮಿ ನಿಮ್ಮ ನೆನುದೇವೋ ಸಾಲಟ್ಟಿ ಒಳಗೆ ಇರುವರು ದುಂಡಪ್ಪನ ಸಾಂಬ್ರಾಣೇನಾಕಿ ನಾವು ನೆನುದವಯ್ಯೋ
ಸ್ವಾಮಿ ಸ್ವಾಮಿ ನಿದ್ಯಾಗೋ ಇದು ಗಂಗೆ ಸ್ವಾಮಿ ಜೀವನಿಗೋ ಎದ್ದೆಯ ಮನೆ ಒಳ್ಳೆಯ ದುರಿಗೆ ಲಡ್ಡಾನೆ ಎದ್ದೆಯ ಮನೆ ಒಳ್ಳೆಯ ದುರಿಗೆ ದೊಡ್ಡೋನೆ ಪಟ್ಟದಡ್ಡೋನೆ ದೈಮಾರೋ ಪಟ್ಟದಡ್ಡೋನೆ ದೈಮಾರೋ ಪಟ್ಟದಡ್ಡೋನೆ ಅವನು ದೈಮಾರ ನೆಟ್ಟಿಯನೆ ಮೆಟ್ಟಗಾಲೂರೇ ಹೋಗುವುದಿರೋ ಮೆಟ್ಟಗಾಲೂರೇ ಹೋಗುವುದಿರೋ ಮೆಟ್ಟಗಾಲೂರಿ ಒಳೆ ಹೋಗುವುದಿರೂರಿ ಗುಂಟೆ ಬಾಯೌಳ ತೊಮುರ ಹೋಗಿರಯ್ಯೋ ಬಾಯೌಳ ತೊಮುರ ಊರೈ ಓಡಿ ಗುಂಟೆ ಮೆಡುವಟ್ಟೆ ಕೈಯೋ ಮುಗಿರಂಡು ಕಟ್ ಮಾಡಲು ಗಣನೆ ಅಪೇಕ್ಷಿಸಿತು ಕಟ್ ಮಾಡಿ ನಿಧಾನ ಕೇಳಿ ಮನುಷ್ಯರು ಗಳಿಸಿತ್ತು ಕಣೆ ಮೆಡುವಟ್ಟೆ ಕೈಯೋ ಮುಗಿರಂಡು ಮೆಡುವಟ್ಟೆ ಕೈಯ ಒಳ್ಳೆ ಮುಗಿರೈ ಊನಿ ಗುಂಡೆ ದೇವಿರಿಗೆ ಕೈಯೋ ಮುಗಿರಂಡು
ಅಡ್ಡಿಗೋದಾಟನೆ ಅವನು ಬೈಗುದು ಗೌಡ ನಿಮ್ಮ ಅವನು ಅವನ ಭೋಗಿಯೋ ಜ್ಞಾನದೇ ಸಾಬುನನ ಕಂಡ ಗೌಡಗೇಳದು ಮರುತ ತಳುಪು ದೊಡ್ಡೇರಿ ಜುಲುಮರು ತಿಂತನು ಕಲ್ಲು ಅವನು ಅರುಸೆ ಬಂದಿದ್ದು ಸಾಬುನಾಗ ಒಂದು ಸ್ವಲ್ಪ ನಿಲ್ಲಿಸ್ತಾ ಇದ್ದೀನಿ. ಅವ್ರಿಗೆ ಈ ಹಾಡಿನ ಪರಂಪರೆ ಉಸಿರು ತಗೊಳ್ಳೋ ಕ್ರಮ ನೋಡಿದರೆ ನಾನು ಎರಡನ್ನು ನೆನಪು ಮಾಡ್ತೀನಿ. ಅದಕ್ಕೆ ತೀರಾ ಮೂಲದ ಜನವರ್ಗ ಅಂತ ಹೇಳೋದ್ರಲ್ಲಿ ಈ ಕ್ರಮನೂ ಇಟ್ಕೊಂಡು ಹೇಳ್ತೀವಿ. ಸಾಮಾನ್ಯವಾಗಿ ನಮಗೆ ಯಾರ ಪ್ರೀತಿ ಯಾವ ಸಮುದಾಯನ ಹೇಳ್ತಾ ಇದ್ದೀವಿ ಅನ್ನೋ ಅಕ್ಕರೆ ಪ್ರೀತಿ ಇಲ್ಲಲ್ಲ, ಅವು ಈ ನೆಲದಲ್ಲಿ ಹೀಗೆಲ್ಲ ಪಡ್ಕೊಂಬಂದಿರೋ ಕ್ರಮದಿಂದ ಕೂಡ ಹೇಳಿಸ್ತಾ ಇದೆ ಅಂತೀವಿ. ಗೊಲ್ಲರ ಈ ಹಾಡು ಕೂಡ ಎಷ್ಟು ಸುದೀರ್ಘವಾಗಿ ಉಸಿರು ತೆಗೆದುಕೊಳ್ಳೋ ಕ್ರಮ ಮತ್ತು ನಾಭಿಯಿಂದ ಹೊರಟಿಸುವಂತಹ ಹಾಡಿನ ಕ್ರಮ. ಆ ಕಾಡು ಅಂದರೆ ಅರಗಾಡು ಮೆಳೆಗಳು, ಅವರ ದನಗಳಿಗೆ ಮೇಯೋದಕ್ಕೆ ಬೇಕಾದಂತಹ ಮೆಳೆ ಪ್ರದೇಶದಲ್ಲಿ ಧ್ವನಿಯ ಕಾಂಪೋಸ್ ಹೆಂಗಾಗಿರ್ಬೋದು ಅನ್ನೋದು ಕೂಡ ನಮಗೆ ಗಣೆ ವಾದ್ಯದ ಪಲಕಗಳು ನೆನಪಾಗುತ್ತೆ. ಹೀಗೆ ನೀನು ಡೊಳ್ಳಿನ ಬೀರಪ್ಪನ ಕಾವ್ಯ ಕೇಳುವಾಗಲೂ ನಾಭಿಯಿಂದ ಹೊರಡಿಸಿ ಹಾಡುವಂತಹ, ನೀವು ಒಂದು ಸ್ವಲ್ಪ ಹೊತ್ತು ಹಾಡಿದರೂ ಕೂಡ ತೀರ ಸುಸ್ತು ಬಂದುಬಿಡಬೇಕು ಅಂಥದನ್ನು ರಾತ್ರಿ ಇಡೀ ಹಾಡ್ತಾರೆ. ಅಂತಹ ಎನರ್ಜಿ ಮತ್ತು ಅಂತಹ ರೂಪಗಳು ಎರಡೂ ಕಾಣುತ್ತೆ. ಭಾಳ ಮುಖ್ಯವಾಗಿ ವಿಶೇಷ, ಅವರು ಶರಣಂದೆ ಅಂತಲೇ ಅವರು ಕಾವ್ಯ ಶುರು ಮಾಡ್ತಾರೆ, ಇವರು ಶರಣಂದೆ ಅಂತ ಶುರು ಮಾಡಿದ್ದನ್ನು ಗಮನಿಸಿದ್ವಿ. ಭಾಳ ಮುಖ್ಯವಾಗಿ ಹಾಡಿನ ವಿಸ್ತಾರ ಹೆಂಗೆ ತಗೊಂಡು ಹೋಗ್ತಾರೆ ಅನ್ನೋದು ನಿಮಗೆ ಕೇಳ ಸಿಗುತ್ತೆ. ಖಂಡಿತ ಇಷ್ಟು ವಿಸ್ತಾರವಾಗಿ ಹಾಡುವಂತಹ ಪ್ರಪಂಚದ ವಿಸ್ತಾರವಾಗಿ ತುಂಬ ಸರಳವಾಗಿ ಹೇಳ್ಕೊಂಡು ಹೋಗುವಂತಹ ಕ್ರಮ ಅಪರೂಪದ್ದಾಗಿ ಇವರಲ್ಲಿ ನೋಡ್ತೇವೆ. ಇವರ ಭಾಳ ಮುಖ್ಯವಾದ ಒಂದು ಕಾವ್ಯದ ಭಾಗವನ್ನು ನಿಮಗೆ ನೆನಪು ಮಾಡಿ ಟಚ್ ಮಾಡಿ ಅವರ ಲೈಫ್ ಜೊತೆಗೆ ಮುಂದಿನ ಕ್ರಮಕ್ಕೆ ಹೋಗೋಣ. ಆ ಹಾಡಿನ ಕ್ರಮಕ್ಕಾಗಿ ಜುಂಜಪ್ಪ ಭಾಳ ಮುಖ್ಯವಾಗಿ, ಹೆತ್ತಪ್ಪ ಮತ್ತು ಜುಂಜಪ್ಪ. ಹೆತ್ತಪ್ಪನ ಕಾವ್ಯ ಈಗ ತಾನೇ ಕೇಳ್ತಾ ಇದ್ವಿ. ಅವರು ಹೆತ್ತ ತುಪ್ಪ ಎಲ್ಲೋ ಕಟ್ಟು ಬಂದು, ಆ ಕಟ್ಟು ಬಂದ ಜಾಗದಲ್ಲೇ ಒಂದು ಮನುಷ್ಯ ಆಗಿ ಆ ಮನುಷ್ಯ ಆಗ ಹೋಗುವಂಥ ಕಥನವನ್ನು ಅವರು ಕಾವ್ಯದಲ್ಲಿ ಹಾಡ್ತಾ ಇದ್ದಾರೆ. ಆ ಕಾವ್ಯದ ರಚನೆ ಮತ್ತು ಘಟನೆಯ ವಿವರಗಳನ್ನು ಕೇಳಿದರೆ ಎಷ್ಟೋ ಹಿಂದಿನದು, ಎಷ್ಟು ಅಂತ ಹೇಳೋದಕ್ಕೆ ಅದನ್ನು ಕಾಲ ನಿರ್ಧರಿಸೋಕ್ಕೆ ಕಷ್ಟ ಆಗುತ್ತೆ. ಅಷ್ಟು ಸೂಕ್ಷ್ಮವಾದ ಛಾಯೆಗಳನ್ನು ಹೊಂದಿದೆ. ಅದಕ್ಕಿಂತ ಹೆಚ್ಚು ಜನಕ್ಕೆ ರೀಚ್ ಆಗಿರೋ ಮುಖ್ಯವಾದ ಕಾವ್ಯ ಜುಂಜಪ್ಪ ಅಂಥೇಳಿ. ಜುಂಜಪ್ಪ ತುಂಬ ಅವರ ಕುಲದೈವ. ನೀವು ಬೇರೆ ದೈವಗಳು ಎಷ್ಟೇ ಸಾವಿರ ಹೇಳಿದರೂ ಜುಂಜಪ್ಪನೇ ಅವರ ಆರಾಧ್ಯ ದೈವ, ಭಾಳ ಮುಖ್ಯವಾದ ವ್ಯಕ್ತಿತ್ವ. ಆತ ಈ ನೆಲದಲ್ಲೇ ಬಂದು ಹೋಗಿರೋ, ಆತನ ಸಮಾಧಿ ಕೂಡ ಈಗಲೂ ಕಳವೇರಳ್ಳಿ ಹತ್ತಿರ ಶಿರಾದ ಸಮೀಪದಲ್ಲಿರುವಂತಹ ಪ್ರದೇಶ ಭಾಳ ದಟ್ಟವಾದ್ದು, ಅಲ್ಲಿ ಕೂಡ ಅವ್ರು ನೋಡ್ತೀವಿ. ಆ ಜುಂಜಪ್ಪನ ಕಾವ್ಯದ ಭಾಗವನ್ನು ನೋಡುವ. ಅದಕ್ಕೆ ಮೊದಲು ಒಂದು ಘಟಕವನ್ನು ಭಾಳ ಮುಖ್ಯವಾಗಿ ಹೇಳ್ತೀವಿ. ಇವರು ಪಶುಪಾಲನೆ ಅಷ್ಟೇ ಅಲ್ಲ, ಹಾಲನ್ನು ಎಷ್ಟು ಮುಖ್ಯವಾಗಿ ಭಾವಿಸ್ತಾರೆ ಅಂದರೆ ಅವ್ರದ್ದು ಹಬ್ಬನೇ ಹಾಲಬ್ಬ. ಹುತ್ತಕ್ಕೆ ಹಾಲನ್ನು ಸುರಿಯುವಂಥದ್ದೇ ಹಬ್ಬ ಅನ್ನೋದು. ಮತ್ತು ಜಿನಿಗಿ ಅಂತ ಇದೆ. ಆ ಹಸುವನ್ನ ಆ ದೇವರಿಗೆ ಮೀಸಲಿಟ್ಟರೆ
ಒಂದು ಹನಿ ಕೂಡ ಅವರು ಬೇರೆಯವರಿಗೆ ಕೊಡಲ್ಲ. ಮಾರಕೂಡ್ದು ಅನ್ನುವಂಥ ಕಟ್ಟುನಿಟ್ಟಿನ ಆಚರಣೆಗಳು ಅವರಲ್ಲಿ. ಕಟ್ಟುನಿಟ್ಟು ಅನ್ನೋದೇ ಅವರ ಬದುಕಿನ ಭಾಳ ಮುಖ್ಯವಾದ ಕ್ರಮ. ಅವರ ಗುಡಿಗಳು ಬಾಳೆ ಗುಬ್ಬದಲ್ಲಿ ಇರ್ತಾ ಇದ್ದಂತಹ ಗುಡಿಗಳು ಈಗ ನಾವು ಜುಂಜಪ್ಪನಟ್ಟಿ ಒಂದೆರಡು ಕಡೆಗೆ ಮಾತ್ರ ನೋಡೋಕ್ಕೆ ಸಿಕ್ಕುತ್ತೆ. ಇವರಲ್ಲಿ ಹಾಗಿದ್ದವೆ. ಈಗ ಅವು ಗುಡಿಗಳು ನಮ್ಮೆಲ್ಲರ ಗುಡಿಗಳಾಗಿದ್ದಾವೆ. ಯಾಕೆ ಅಂತ ಕೇಳಿದರೆ, ನೀವೇನು ಬಾಳೆ ಪಟ್ಟೆದಿದ್ದೀರಿ, ನೀವೇನು ಒಂದು ಗುಡಿ ಕಟ್ಕೊಳ್ಳೋಕ್ಕಾಗಲ್ವಾ ಅಂತ ಬೇರೆಯವ್ರು ಹೇಳ್ತಿದ್ರು ಅನ್ನೋದಕ್ಕೆ ಇತರ ಸಮುದಾಯಗಳ ಪ್ರಭಾವದಿಂದ ಅವು ಬಾಳೆಗುಬ್ಬದಿಂದ ಹೊರತಾಗಿ ಈಗ ಮಾಮೂಲಿ ಗುಡಿಯಾಗಿದ್ದಾವೆ. ಆದರೆ ಅವರ ದೇವರ ಹಬ್ಬಗಳಲ್ಲಿ ಹುತ್ತಕ್ಕೆ ಹಾಲು ಸುರಿಯುವಂಥ ಹಬ್ಬ ಅತ್ಯಂತ ಕಟ್ಟುನಿಟ್ಟಿನಿಂದ ಇವತ್ತಿಗೂ ಪಾಲಿಸ್ತಾ ಬರ್ತಾ ಇರುವಂಥ ರೂಪಗಳು ನೋಡ್ತೀವಿ. ಗಂಗೆ ಮೆಟ್ಟೋದು ಅಂತ ಹೇಳ್ತೀವಿ. ಗಂಗೆ ಮೆಟ್ಟೋದು ಅನ್ನೋದು ಗಂಗೆ ಪೂಜೆನೂ ಹೌದು, ಗಂಗಸ್ಥಾನ ಅಂತ ಕರಿತಾ ಇದ್ದೀವಿ. ಅವರು ಬಹಳ ಮುಖ್ಯವಾಗಿ ಆ ದೇವ್ರುಗಳನ್ನ ತೆಗೆದುಕೊಂಡು ವರ್ಷಕ್ಕೊಂದ್ಸರಿ ತೊಳೆದು ಪೂಜೆ ಮಾಡಿ ಬರುವಂತಹ ರೂಪ ಅವರ ಭಾಳ ಮುಖ್ಯವಾದ ಹಬ್ಬಗಳಲ್ಲಿ ಒಂದು. ಈಗ ಜುಂಜಪ್ಪನ ಕಾವ್ಯ ಎಂತಹ ವಿಚಿತ್ರ ಅಂದರೆ, ಕೆಲವು ನಮ್ಮ ಪುರಾಣಗಳು ಎಷ್ಟೋ 1000 ವರ್ಷ ಹೋದರೂ ನಮ್ಮನ್ನು ನಾವು ಕಟ್ಟಿ ಹಾಕ್ಕೊಳ್ತೇವೋ ಕಥನಗಳು ಕಟ್ಟಿ ಹಾಕ್ತಾವೋ ಗೊತ್ತಿಲ್ಲ. ಈ ಸಮುದಾಯ ಮೂಲದಲ್ಲಿ ಸೋದರ ಮಾವ ಅನ್ನೋದು ವೈರಿಯ ಧ್ವನಿಯಲ್ಲಿ ನಡೆದು ಬಂದಿರೋದನ್ನು ನೀವು ಕೃಷ್ಣನ ಕಥೆ ಕೂಡ ಗೊತ್ತಾಗುತ್ತೆ. ನಾವು ಕೃಷ್ಣನ ಕಥೆ ನಂತರ ಕೂಡ ಅಂತಹ ಬೇರೆ ಮುಂದುವರೆದಿರೋದು ಜುಂಜಪ್ಪನಲ್ಲಿ ಕಾಣುತ್ತೆ. ಜುಂಜಪ್ಪ ಹೇಗೆ ಹುಟ್ಟಿದವನು? ಜುಂಜಪ್ಪ ಎಲ್ಲಿಂದ ಹುಟ್ಟಿದವನು? ಬೆನ್ನಿಂದನೋ ಕಣ್ಣಿಂದನೋ? ಬೆನ್ನಿಂದ ಹುಟ್ಟಿದ. ನಮ್ಮ ಮಾದೇಶ್ವರ, ಮಂಟೇಸ್ವಾಮಿ, ಕ್ರಿಸ್ತ, ಪೈಗಂಬರ್ ಇವರ್ಯಾರೂ ಸಹಜ ಹುಟ್ಟನ್ನು ಹೇಳೋಲ್ಲ. ಅವರು ಬೇರೆ ಬೇರೆ ರೂಪದಿಂದ ಹುಟ್ಟುತ್ತಾರೆ. ಅದರಲ್ಲಿ ಹಾಗೆ ಜುಂಜಪ್ಪ ಕೂಡ ಬೆನ್ನಿಂದ ಹುಟ್ಟಿದವನು. ಅವನಿಗೂ ಕೂಡ ಮಹಾವೀರ, ಈ ಥರದ ಮಹಾ ಸಮುದಾಯವನ್ನು ಸಂಘಟಿಸುವಂಥವನು. ಮದುವೆಯಾಗಿ ಕೂಡ ಒಟ್ಟಿಗೆ ಇರೋಕ್ಕಾಗದೇ ಇರುವಂತಹ ಅನೇಕ ಘಟನೆಗಳು ಇಡೀ ಕಾವ್ಯ ತುಂಬ ಸಂಚರಿಸ್ತವೆ. ಅದರಲ್ಲಿ ಬಹಳ ಇಕ್ಕಟ್ಟಿನ ಒಂದು ಘಟಕವನ್ನು ಅವರಿಗೆ ತಂದು ನಿಲ್ಲಿಸ್ತೇನೆ. ಆ ಘಟಕ ಏನಂದರೆ, ಆ ಜುಂಜಪ್ಪನ ಮನೆಯ ತಂಗಿ ಅಲ್ವಾ, ಆ ತಂಗಿಯನಿಗೆ ಮನೆ ಕೊಟ್ಟಿದ್ದಾರೆ ಸೋದರ ಮಾವನ ಮನೆಗೆ. ಅವಳು ತಂಗಿ ಮದ್ದರಿತಾಳೆ. ಯಾರಿಗೆ? ತನ್ನ ಅಣ್ಣನಿಗೆ ಮದ್ದರಿಯುವಂಥ ಒಂದು ಘಟನೆ ಬರ್ತಾರೆ. ಆ ಘಟನೆ ಭಾಗವನ್ನು ಒಂದಿಷ್ಟು ಆಡಲಿ ಅಂತ ನಾನು ಅವ್ರಿಗೆ ಕೇಳ್ತೇನೆ. ಗೊತ್ತಾಗುತ್ತಲ್ಲ, ಹೇಳ್ತೀನಿ ಆಮೇಲೆ ಆ ಭಾಗನ ಕೇಳಿ. ಯಾವುದೇ ಮನುಷ್ಯನ ಮನಸ್ಸು ಮತ್ತು ಸಂದರ್ಭದ ಇಕ್ಕಟ್ಟು ಮುಖಾಮುಖಿ ಆಗುವಂತಹ ಕಾವ್ಯದ ಘಟಕ ಇಲ್ಲಿ ಬರುತ್ತೆ. ಅವಳ ಮನಸ್ಸು ಅಣ್ಣನ ಕಡೆಗೆ ಎಷ್ಟು ತುಡಿತಾ ಇರ್ಬೋದು. ವಿಚಿತ್ರ ಮನೆಯ ಸಂದರ್ಭದಿಂದಲೇ ಅವಳು ವಿಷವನ್ನೇ ಅರಿತಾ ಇರುವಾಗಿನ ಕಾವ್ಯ ಕಟ್ಟುವಿಕೆಯ ಜುಂಜಪ್ಪನ ಹಾಡುಗಾರರು ಹೇಗೆ ಕಟ್ಟಿ ಸಾಗಿಸಿ ಬಂದಿದ್ದಾರೆ ಅನ್ನೋದು ನಾವು ಇದೊಂದು ಸ್ವಲ್ಪ ಕೇಳೋಣ. ಅದಕ್ಕೆ ಮೊದಲು ಬೇರೆ ಹಾಡನ್ನು ಕೂಡ ರಂಗ
ಓಜರು ಮಾಡುದ ಒಳ್ಳೆ ಕಡುಗೋಲ ತಕ್ಕಂಡು ಸಿನ್ನವೇ ಮಧುರ ಕಡುದ ಮಧುರ ಕಾಡುದಾಳು ಅವಳು ಬೆಣ್ಣೆಯ ತಗುದಾಳು ಎಂದೋ ಜೊಂಜಪುಗೆ ಐಬೋದೋ ಕಾರಾರೆ ಒಳ್ಳೆ ಕೈ ಕಟ್ಟೆ ಕಾಲು ಕಟ್ಟೆ ಮಗೋಳೆ ಓರೆ ಹೊಡೆದಾರ ಇಲ್ಲಿ ಇಡೀ ಕಾವ್ಯದಲ್ಲಿ 2 ಹೋರಿಗಳು ಬರ್ತವೆ, ಮಾರಣ್ಣ ಮೈಲಣ್ಣ. ಇಡೀ ಕಾವ್ಯವನ್ನು ಅವನಿಗೆ ಬೆನ್ನಿಗೆ ನಿಂತಿರ್ತವೆ. ಯಾರು ವೈರಿಗಳು ಬಂದರೂ ಅವನ್ನ ಪ್ರೊಟೆಕ್ಟ್ ಮಾಡ್ತಾ ಇರುವಂತಹ 2 ಹೋರಿಗಳು ಇಡೀ ಕಾವ್ಯದ ತುಂಬ ಬರ್ತವೆ. ಅವು ಜುಂಜಪ್ಪನ ಬೆನ್ನಿಗೆ ನಿಲ್ತವೆ. ಹಾಗಾಗಿ ಅವೆರಡರ ಸಮಾಧಿ ಕೂಡ ಈಗಲೂ ಕಳವೇರಳ್ಳಿಲಿ ನೋಡ್ಬೋದು. ಜುಂಜಪ್ಪನ ಹಟ್ಟಿ ಕೂಡ ಬಹಳ ಮುಖ್ಯವಾದ ಅವರ ಇಡೀ ಜುಂಜಪ್ಪನ ಸಂಕೇತಕವಾಗಿ ನಾಗರ ಹೆಡೆಯನ್ನು ಮತ್ತು ಗಣೆಯನ್ನು ಪೂಜೆ ಮಾಡುವಂಥ ರೂಪ ನೋಡ್ತಾ ಇದ್ದೀವಿ. ನಾವಿನ್ನು ಬಹುಶಃ ಕಾವ್ಯಕ್ಕಿಂತ ಅವ್ರ ಕೋಲಾಟದ ಹಾಡುಗಳನ್ನು ಮುಂದೆ ಕೊನೆಯ ಭಾಗಕ್ಕೆ ತಗೊಂಡುಕೊಂಡು ಹೋಗಿ ಈಗ ಅವರ ಬದುಕಿನ ವಿವರಗಳ ಜೊತೆಗೆ ಅವರ ಅನುಭವದ ದ್ರವ್ಯನ ಎಷ್ಟು ಹೆಕ್ಕೊಳ್ಳೋಕ್ಕೆ ಸಾಧ್ಯವೋ ಅಷ್ಟು ಹೆಕ್ಕೊಳ್ಳೋಣ. ಆಮೇಲೆ ಕೋಲಾಟಕ್ಕೆ ಹೋಣಂತೆ ಅವ್ರ ಜೊತೆಗೆ ಇರ್ತೀವಿ. ಯಾವ ಭಾಗ ಸರ್? ಅದು ಜುಂಜಪ್ಪ ಮಡಿದಿರೋದು ಆ ಸಮಯ ಜುಂಜಪ್ಪನ ಮಡಿದು ಸಾವಾದಾಗಿನ ಸಂದರ್ಭದ ಕಾವ್ಯದ ಭಾಗನ ನೀವು ಕೇಳಿ. ಒಂದು ವಿಶೇಷ ಅಂದರೆ ನಮ್ಮ ಕಾವ್ಯದ ಹಾಡುಗಾರಿಕೆಯಲ್ಲಿ ತುಂಬ ದನಿ ದಾಟಿಗಳ ವೆರೈಟಿನ ಅಪೇಕ್ಷಿಸಬಾರ್ದಾಗಿರುತ್ತೆ. ಅವರು ಒಂದೇ ದನಿಗೆ ತಮ್ಮ ಎಷ್ಟೋ ತಲೆಮಾರು ಸಾವಿರ ವರ್ಷ ಕೂಡ ಅದಕ್ಕೆ ಎರೆದು ಟ್ಯೂನ್ ಮಾಡಿಟ್ಟಿರುವಂಥ ರೂಪನ ನಾವು ಇದರಲ್ಲಿ ಗಮನಿಸ್ಬೋದು. ಜನಪದದ ಗುಣಧರ್ಮಗಳಲ್ಲಿ ಹಾಗೆ ಸೋಬಾನೆ ಅಂದರೆ 1000 ವರ್ಷ ಸಾಗಿದೆ, ಅದರ ಚೌಕಟ್ಟು ಹಾಗೆ ಅಲ್ಲಾಡದೆ ಇತ್ತು. ಇವರು ಹಾಗೆ ಇಡೀ ಸಮುದಾಯ ಈ ಹಾಡಿನದೊಟ್ಟಿಗೆ ಮೀಸಲಿಟ್ಟಿದೆ. ವೆರೈಟಿನ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ನೀವು ಎಲ್ಲಿಸೋ ಒಂದು ನೋಡಿದಾಗ ಮಾತ್ರ ಅಂತಹ ತೀರಾ ಅಪರೂಪ. ಕಥನಗೀತೆಗಳಲ್ಲಿ ಕೂಡ ವೆರೈಟಿ ಇದ್ದಿರಲ್ಲ, ಒಂದೇ ದನಿ ಮೇಲೆ ಹೋಗುವಂಥದ್ದಿದೆ. ಅಂಥ ಕೆಲವು ಅಪರೂಪ ಇದೆ. ಇಡೀ ಕಾವ್ಯಗಳು ಇದೇ ದಾಟಿ ಎತ್ತಪ್ಪನಾಗಲಿ ಜುಂಜಪ್ಪನಾಗಲಿ ಬೇರೆ ಕಾವ್ಯಗಳನ್ನ ಹಾಡೋದಾದರೂ ಕಾಡುಗೊಲ್ಲರ ಹಾಡುಗಾರಿಕೆ ಪರಂಪರೆ, ಗಣೆ ಒಂದಿಗಿನ ಹಾಡುಗಾರಿಕೆ ಪರಂಪರೆ
ಇದು ಮುಖ್ಯವಾದ ಲಯದಲ್ಲಿಯೇ ಸಂಚರಿಸುತ್ತೆ. ಹಾಡುಗಾಗಿ ಗಣೆ ಇದೆಯೋ ಗಣೆಗಾಗಿ ಕಾವ್ಯ ಇದೆಯೋ ಅಂತ ಭಾಳ ಹುಡುಕಾಟ ನೋಡಿದೆ ನಾನು ಕೂಡ. ಅದ್ರ ಒಂದಕ್ಕೊಂದು ತಬ್ಕೊಂಡ್ಬಿಟ್ಟಿದ್ದಾವೆ, ಯಾವುವು ಬಿಟ್ಟು ಯಾವುದು ಇಲ್ಲ ಅನ್ನುವಂಥದ್ದು. ಇದಕ್ಕಾಗಿ ಅದೋ ಅದಕ್ಕಾಗಿ ಇದು, ಅದೆರಡಕ್ಕಿಂತ ಅವರ ಕಾಂಪೋಸ್ ಇದೆಯಲ್ಲ, ಉಸಿರು ಮತ್ತು ಗಣೆಯ ನಾದ ಒಂದೇ ಸೇರಿ ಹೋಗುತ್ತಲ್ಲ, ಅದು ಅಪರೂಪದ್ದು. ಅದಷ್ಟೇ ಹಿತ ಈ ಹೊತ್ತು ಈ ದನಿ ಹಿತವಾದ್ದು ಅಂತ ಭಾವಿಸ್ತೀನಿ. ಉದ್ದಕ್ಕೆ ಮಲಗವನೇ ವಜ್ರದ ಉಂಗುರದವನು. ಮುಂದೆ ನಮ್ಮ ಒಡಲಿನ ಹಂಚಿಕೊಂಡ ಯಾವುದೋ ಜೀವ ಸಾವಾಗಿ ಮಲಗಿರೋ ಧ್ವನಿನ ಎಷ್ಟು ಮಡುಗಟ್ಟಿ ಕಟ್ತಾ ಇದೆ. ಇವತ್ತು ಈ ಕ್ಷಣ ನಮ್ಮದೇ ಒಂದು ಕುಡಿ ಮಲಗಿದೆಯೇನು, ಯಾರಕ್ಕೆ ಮಲಗವನೇ ಹೂವಿನ ಉಂಗುರದವನು ಅಂತಹ ಧ್ವನಿ ಮತ್ತು ಅದನ್ನು ಕಟ್ಕೊಡೋ ಕ್ರಮ ಇದೆಯಲ್ಲ, 2 ಸಾಲು ಕಾವ್ಯದ ಭಾಗವಾಗಿ ನಮಗೆ ಮುಟ್ಟಿದ ಕ್ರಮ ಅತ್ಯಂತ ಬೇರೆಯಾದ್ದು. ಅದೇ ಜಾನಪದದ ಅತ್ಯಂತ ತಾಜಾ ವಿಶೇಷವಾದ್ದು ಅಂತ ಭಾವಿಸ್ತೇವೆ. ಈ ಕಾವ್ಯದ ಜೊತೆಗೆ ನೀವು ಒಡನಾಡುವ ಗುಣವನ್ನು ಹಚ್ಚಿಕೊಡೋದು ನಮ್ಮ ಕಾರ್ಯಕ್ರಮದ ಉದ್ದೇಶಗಳಲ್ಲಿ ಒಂದು ಅಂತ ಭಾವಿಸ್ತೇನೆ. ಆ ಕಾರಣಕ್ಕೆ ನೀವು ಈ ಕಾವ್ಯಗಳನ್ನು ಈ ಸುತ್ತ ಸೀಮೆಯಲ್ಲಿರೋ ಅನೇಕ ಗೊಲ್ಲರಹಟ್ಟಿಯಲ್ಲಿ ಹೀಗೆ ಹಾಡುವ ಗಣೆ ಕಲಾವಿದರ ಜೊತೆಗಿದೆ. ಆ ಕಾವ್ಯವನ್ನು ಕೇಳುವ ಮನಸ್ಥಿತಿಗೆ ನೀವು ತೊಡಕೊಳ್ಳಿ ಅಂತ ಹೇಳ್ತಾ ಹೋಗ್ತೀನಿ. ಇನ್ಮೇಲೆ ನಾವು ನಮ್ಮ ಈ ಹಿರಿಯರ ಒಂದಿಗೆ ಪಡೆದುಕೊಳ್ಳುವ ಸುತ್ತಿಗೆ ತಿರುಗೋಣ. ನೀವು ಚಿಕ್ಕೋರಿದ್ದಾಗ ಹೇಗೆ ಏನು ಕಸುಬು ಮಾಡ್ತಾಯಿದ್ರಿ? ನಿಮ್ಮ ತಂದೆ ತಾಯಿಗೆ ಎಷ್ಟು ಮಕ್ಕಳು, ಹೇಗೆ? ನಾವು ಚಿಕ್ಕವರಾಗಿದ್ದಾಗ 6 ಕೆಲಸ ಮಾಡ್ತಾಯಿದ್ವಿ.
ನಮ್ಮ ತಂದೆನೂ ಇದ್ದು ಆವಾಗ ನಿನ್ನ ಯಾವ ಕೆಲಸ ಈ ರಾಗಿ ಬೆಳೆ, ಈ ಕಡಲೆಕಾಯಿ ಬೆಳೆ, ಎಳ್ಳು ಬೆಳೆ, ಆಕದ ಬೆಳೆ, ಸಾಮೆ ಬೆಳೆ ಇದು ಬೆಳೀತಾ ಇದ್ದವು. ಬೆಳ್ಕೊಂಡು ಅಪ್ಪರು ಹೆಂಗೋ ಕಾಲ ಮಾಡ್ಕೊಂಡಿದ್ದರು. ಈಗ ನಮ್ಮ ಅಪ್ಪರಿಗೆ ನಾವು 6 ಜನ, 6 ಜನದೇ ಒಂದಿಬ್ಬರು ಸತ್ತೋದ್ರು, 4 ಜನ ನಾವು ಇದ್ದೀವಿ. 1-2 ಹೆಣ್ಮಕ್ಳು ಇಷ್ಟು ಆಳಿದ್ದೀವಿ ಸ್ವಾಮಿ. ಆದರೆ ಈಗ ಅವ್ರ ಪಾಡು ಅವ್ರು ಕಟ್ಕೊಂಡು ಎಲ್ಲ ಬ್ಯಾಗ ಆಗೋದು, ಬೇರೆ ಆಗೋದು, ಈಗ ಯಾರೂ ಇಲ್ಲ. ಅವ್ರದ್ದು ತಂಟೆ ಅವ್ರದ್ದೇ. ನಿಮ್ಮ ತಂದೆಯವರಿದ್ದ ಕಾಲದಲ್ಲಿ ಎಷ್ಟು ದನ ಇರ್ತಿದ್ರು, ಹೇಗೆ ಹೋಗ್ತಿದ್ರು? ನಮ್ಮ ತಂದೆ ಇದ್ದಾಗ 4 ಜೊತೆ 3 ಜೊತೆ ದನ ಮಾಡ್ತಾ ಇದ್ದವು. ನಾವು ಜೈತಾ ಇದ್ದವು. ಹಂಗೆ ಮೇಯಿಸ್ಕೊಂಡು ಜೈಯೋದು. ಎಷ್ಟು ಜಮೀನಿತ್ತು ಆವತ್ತು? ಆ ಜಮೀನು ಆವತ್ತು ನಮ್ಮದು 9 ಎಕರೆ ಇತ್ತು. ಒಂದು ತಾವು 2 ಎಕರೆ ಇತ್ತು. ತಿರ್ಗಾ ಒಂದು ತಾವು 2 ಎಕರೆ ತಗೊಂಡಿದ್ರು. ಅವೆಲ್ಲ ನಮ್ಮ ಅಪ್ಪನ ತಲೆ ಕಳೆದ್ಬಿಟ್ರು. ನೀಸ್ಕೊ 9 ಎಕರೆ ಭೂಮಿ ಉಳ್ಕೊಟ್ಟು ಉಳ್ಕೊಂಡ್ರೆ ನಮ್ಗೆ 4 ಕಾಲಕ್ಕೆ ಭಾಗ ಆಯಿತು ಅಂತ ಅಷ್ಟೇ ಸ್ವಾಮಿ. ತಿರ್ಗಾ ನಾವೇನು ನೀವು ಕುರಿ ಮೇಕೆ ದನಗಳನ್ನೆಲ್ಲ ಕುರಿ ಮೇಕೆ ಎಲ್ಲ ಹಂಚ್ಕೊಂಡ್ರು. ಅವತ್ತಲೇನೆ ಎಲ್ಲ ಭಾಗ ಮಾಡಿಕೊಂಡ್ರು. ಎಲ್ಕೊ ಒಂದು 20-30 ಹಿಂಗೆ ಬಂದು ದನನೂ ಬಂದು ಹಿಂಗಾಗಿ ಈಗ ಕುರಿ ಮಂದೆ ಅಟ್ಟಿಸ್ಕೊಂಡು ಊರಿಂದ ಊರಿಗೆ ಹೋಗ್ತೀವಿ. ಕುರಿ ಮಂದೆ ತರಬಿ ಮಾಡ್ತಾ ಇದ್ರಲ್ಲ, ಆವಾಗ ಏನ್ ಕೊಡ್ತಾ ಇದ್ರು? ಎಷ್ಟು ಒಂದು ಮಂದೆ ಅಂದ್ರೆ ಎಷ್ಟು ಇರ್ತಾ ಇತ್ತು? ಮಂದೆ ಅಂದರೆ 3,000 ಕುರಿ, 2,000 ಕುರಿ, 5,000 ಕುರಿ ಎಲ್ಲ ಜೊತೆ ಸೇರ್ಕೊಳ್ಳೇವು. ಯಾವಾಗ ಒಂದೇ ಊರಿನವರು ಜೊತೆಗೆ ಸೇರ್ಕೊಳ್ಳೇವು. ಆ ಜೊತೆಗೆ ಸೇರಿಕೊಂಡು ಹೊರಗಡೆ ಮೇವ್ಸೋದು ಹೋಗೋದು. ಆ ಮೇವು ಮೇಯಿಸ್ಕೊಳ್ಳೋದು, ನೀರು ಕುಡಿಸ್ಕೊಳ್ಳೋದು, ಮೇವು ಮೇಯಿಸ್ಕೊಳ್ಳೋದು, ಅವ್ರ ಹೊಲದಲ್ಲಿ ತಡೆಯೋದು. ಇಂಥವ್ರ ಹೊಲದಲ್ಲಿ ತಡೆಯೋದು. ಒಂದು ರಾತ್ರಿಗೆ ಒಂದು ಮಂದಿಗೆ ಆವಾಗ 50 ಸೇರು ರಾಗಿ ಕೊಡೋರು, ಕಾಳು ಮೆಣಸಿನ್ಕಾಯಿ ಕೊಡೋರು, ನಮ್ಮ ಖರ್ಚಿಗೆ ದುಡ್ಡು ಕೊಡೋರು, ಇಷ್ಟೊಂದು ಕೊಡ್ತಾಯಿದ್ರು ಒಂದು ರಾತ್ರಿಗೆ. ಈಗ ರಾತ್ರಿ ಅಂದ್ರೆ ಬಯಲಲ್ಲಿ ತರಬೇಕು, ಹೊಲದಲ್ಲಿ ತರಬೇಕು. ನಿಮ್ಮ ಕುರಿಗಳು ಮೇಕೆಗಳನ್ನ ಕಾಯ್ಕೊಳ್ಳೋದು ಹೆಂಗೆ? ನಾವೇ ಕಾಯ್ತೀವಿ. ಜನ ಕಾಯ್ಬೇಕು ಮತ್ತು ಚಿರತೆ, ಹುಲಿ ಇವೆಲ್ಲ ಅವೆಲ್ಲ ಬರ್ತವೆ. ಹೇಗೆ ಕಾಯ್ತಿದ್ರಿ? ನಾವು ದೊಣ್ಣೆ ತಗೊಂಡು ಎಲ್ಲ ಸುತ್ತಮುತ್ತ ಪದ ಹೇಳ್ಕೊಂಡು, ಕತೆ ಹೇಳ್ಕೊಂಡು, ಒಂದು ಸದರಿಗೆ 4 ಕಾಳು ಕಾಯ್ತಿದ್ದ. ಒಂದೊಂದು ಸದರಿಗೆ ಒಂದು ಸರದಿಗೆ 4 ಕಾಳು ಕಾಯಿ. 4 ಕಾಳು ಅಂದ್ರೆ ನೀವೇ ಎಷ್ಟು ಜನ ಇರ್ತಿದ್ರಿ ಅವಾಗ? ನಾವು ಒಂದು 15 ಗಂಟೆ ಇರೋವು. ಒಂದು ಸರದಿಗೆ 4 ಜನ. ಎಷ್ಟು ಹೊತ್ತು? ಅದೇ 1 ಗಂಟೆವರೆಗೂ, ಸಂದೇಲಿ ಹಿಡಿದು 1 ಗಂಟೆವರೆಗೂ 4 ಜನ, 1 ಗಂಟೆಯಿಂದ ಹಿಡಿದು 3 ಗಂಟೆವರೆಗೂ 4 ಜನ, ತಿರ್ಗಿ ಆಸು 3 ಜನ, 4 ಜನ. ಈಗ ಇಷ್ಟೆಲ್ಲ ಇರುವಾಗ ಚಿರತೆ ಬಂದು ಹೊತ್ಕೊಂಡು ಹೋಗೋದು ಅವೆಲ್ಲ ಇರ್ತಿರ್ಲಿಲ್ಲ? ಇತ್ತು. ಇದ್ರೆ ನಾವು ಕೂಡ್ತಾರಲ್ಲ ಹೊಡೆಯವು, ನಾಯಿ ಮಡಿಕೊಂಡು ದೊಣ್ಣೆ ತಗೊಂಡು ಸುತ್ತ ಪಾರ ತಿರುಗೇವು. ತಿರುಗ್ತಾ ಇತ್ತು. ಈಗ ಕಳ್ಳರು ಕಾಟ ಕಳ್ಳರು ಬರುವ ಅವಾಗೂ ಇದ್ರು, ಕಳ್ಳರು ಇದ್ರು. ನೀವು ಎಲ್ಲೆಲ್ಲಿವರೆಗೂ ಹೋಗಿದ್ದೀರಿ? ಕಳ್ಳರಿಗೆ ಏನು ಮಾಡ್ತಿದ್ವಿ? ಬಂದ್ರೆ ನಾವು ಜಾಣ್ರವರು ಸಾನೆ ದೂರ ಹೋಗಿದ್ದೀವಿ. ಎಲ್ಲಿವರೆಗೂ? ಅಯ್ಯೋ, ತಮಿಳ್ನಾಡುವರೆಗೂ ಹೋಗವ್ರೆ. ಕಳ್ಳರು ಬಂದರೆ ಕಳ್ಳರನ್ನ ಮಳೆ ಕೊಡ್ತಿರಲ್ಲ ನಾವು. ಕಳ್ಳನ್ನೇ ಗೊತ್ತಾಗೋದು. ಬರೋದು ಗೊತ್ತಾಗೋಗೋದು. ಹಿಂಗೆ ಹೊಲ ಉತ್ತಿದ್ರು, ಬಿಟ್ಟಿದ್ರು. ಆ ಹೊಲ ಉತ್ತಿರುವಾಗ ಹಿಂಗೆ ಬರೀ ಕಾಟ ಇಟ್ಕೊಂಡು ನವಾಣವರು ದೇಹಕೊಂಬಂದ್ಬಿಟ್ರು, ಧೂಳಿನಲ್ಲಿ ಕೈ ಕೊಟ್ಕೊಂಡು ನೆಲ ಸೇರಿಸ್ಕೊಂಡು ಒಂದು ರಾತ್ರಿ ನಾವು ಎಲ್ಲ ಸುತ್ತಮುತ್ತ ಎದ್ದಿದ್ದು. ಒಂದು 4 ಕಾಳು. ನಾನು ಒಂದು ದಿಬ್ಬದ ಮೇಲೆ ಕುಂತಿದ್ದೆ. ಹಿಂಗೆ ದಿಬ್ಬ ಅಡೆ ಕುರಿ ಹಳ್ಳ ಬಂದರೆ ನಂದೊಂದು ನಾಯಿ ಇತ್ತು. ನಾಯಿ ನನ್ನೊಬ್ಬಲ್ಲೇ ಮನಗಿತ್ತು. ಒಂದು ಆಡು ನಂದು ಮಲ್ಲೆ ಮನಗಿತ್ತು, ಮೇಕೆ. ಆಮೇಲೆ ಕುಂತ್ಕೊಂಡು ಇದೆ ಹಿಂಗೆ ತಕ್ಕೊಂಡು ಹಿಡಿತಾ ಕುಂತಿದ್ದೆ. ಹಿಂಗೆ ಹಿಡಿತಾ ಏನಾಯಿತು, ಮೇಕೆ ಅಂತು ಸೀತ್ಬಿಡ್ತು. ಹಿಂದಿರು ನೋಡಿ, ಏನು ಹಿಂಗೆ ಸೀಂತದಲ್ಲ ಅಂತ ಹೇಳಿ ನೋಡಿದೆ. ಎಲ್ಲ ಕೆಂದೋಳು ಕೆದರ್ತಾ ಅದೇ ಬರ್ತಾವನೆ ದೇಕ್ಕೊಂಡು. ಇಬ್ಬರಾಳು ಅವರು ದುರ್ಗಿ ನಾಯಕ
ಸೇಂದಿ ನಾಯಕ ಅಂತ ಅವರೇ ನವಣಗರು. ಯಾವ ಊರಿನವರು? ಇಲ್ಲಿ ಈಗ ಇದಿರ್ತಾವೆ ಹುಣಸಳ್ಳಿತಾವು ನವಣಗರು, ಜವಳಗೇರಿ ಆದ್ಮೇಲೆ ಅವರು ಇವತ್ತವರೆಲ್ಲ ಹೋದರು. ಆಮೇಲೆ ಹೆಂಗ್ ಮಾಡಿದ್ರಿ? ಆಮೇಲೆ ನಾನು ಕೋಲು ಇತ್ತಲ್ಲ, ಗೆಡ್ಡೆ ಕೋಲು ತಕ್ಕೊಂಡು ಅರ್ಗಾಗ ಹೋದೆ. ನಾನು ಕುಂತಿದ್ದ ಜಾಗಕ್ಕೆ ಬಂದ್ಬಿಟ್ಟ. ಬಂದರೆ ಇಷ್ಟು ಎತ್ತರ ಆಯ್ತಲ್ಲ, ಹಿಂಗೆ ನೆಲ ತಡ್ಕಾಡ್ರೆ ನೆಲ ಸಿಕ್ಕಲಿಲ್ಲ. ಬಾಳಿಸ್ಕೊಂಬಂದತ್ತೆ, 2 ಕಾಲು ನೆಮ್ಮದಿ ಸೇರಿಸಿದೆ ಹೊಡೆದ್ಬಿಟ್ಟು. ಅವ್ರಿಗೆ ಹೊಡೆದ್ನಲ್ಲ ಯಪ್ಪ ಅಂದ ಅಂತ ಬಂದು ನಾಯಿ ಹಿಡ್ಕೊಂಡ್ಬಿಟ್ಟು. ಆವಾಗ ಹೊಡೆದು ಚಚ್ಚಿ ಎಲ್ಲ ಬಂದು ತಗೊಂಡೋಗಿ ಬನ್ನಿ ಮರೆ ಕಟ್ಟಿದ್ದ ಅದು ಹುಳ್ಳು ದವಣಿ ಇತ್ತು, ಅದನ್ನು ಹಾಕಿ ಕಟ್ಟಿ ಮೇಲೆ ನೀರು ಇದ್ರು ಸೇರ್ಕೊಂಡ್ಬಿಟ್ಟು ಬೆಳಕರಿಬಿಟ್ಟು. ಆವಾಗ ಅವರು ಚೇರ್ಮನ್ರು ಹೊಲ್ದವ್ರು ಬಂದರು. ಹೊಲ್ದವ್ರು ಬಂದು ಹೊಡೆದ್ರು ನೀನು ಯಾಕೆ ಹೊಸ್ಸು ಹಾಕ್ಕೊಂಡು ಹೊಡೆದೆ ಅಂದರೆ ಏನೂ ಇಲ್ಲ, ನಾನು ಹೊಲ್ಕ್ ಬಂದಿದ್ದೆ ಕಳ್ತನ ಮಾಡೋಕ್ಕೆ, ನಂಗೆ ಹೊಲ್ರು ನನಗೆ ವಿಚಾರ ಮಾಡಲಿ ಅಂತ ನಿಮಗೆಲ್ಲಿ ಇರಲಿಲ್ಲ ಅಂತ ಹೇಳಿ ಹೊಲಿದ್ರು. ಆವಾಗ ಬರೀ 50 ರೂಪಾಯಿ ದಂಡ ಹಾಕಿದ್ರು. ಅವನಿಗೆ 50 ರೂಪಾಯಿ ದಂಡ ಹಾಕಿ ನಮ್ಗೆ 25 ಕೊಟ್ಟರು, ಅವರು 25 ಮಾಡಿದ್ರು. ಅದೇ 50 ರೂಪಾಯಿ ಅಷ್ಟಾಯ್ತು. ಮಂಡ್ಯ ಒಳಗೆ ಅಷ್ಟಾಯ್ತು. ಈಗ ನೀವು ಒಂದು ಸಾರಿ ಇದೇನೋ ಒಂದು ಕಳ್ಳ ಗೊತ್ತಾದ ಸರಿ, ಗೊತ್ತಾಗದೆ ಇದ್ರೆ ಏನು ಮಾಡ್ತೀವಿ? ಯಾಕೆ ಗೊತ್ತಾ? ಜನ ಕಡಿಮೆ ಇದ್ದಾರೆ. ಆ ಜನ ಕಮ್ಮಿನೇ ಇರಲಿ, ನಾಯಿ ಬಿಟ್ಕೊಂಡು ನಾವು ತಿರ್ತಾ ಇರುತ್ತೆ, ಮನೆ ಕೊಳಾಯ್ತಲ್ಲ. ಈಗ ಚಿರತೆ ಹುಲಿ ಅಂತ ಬಂದರೆ ಬರ್ರಿ, ಚಿರತೆ ಬಂದು ಹೊಡಿತೀವಿ ತಲೆ ಮೇಲೆ, ಹುಲಿ ಬಂದರು ಅಷ್ಟೇ. ಅಂಥದ್ದು ಯಾವಾಗಾರು ನೋಡಿದ್ದೀರಾ ನೀವು ಅಂತ? ಹೊಡೆದಿದ್ದೀವಿ. ಯಾವ ಊರಲ್ಲಿ ಇಂತ ಇದ್ದಾರೆ? ನಾಯಿ ಬೇಕತ್ತ ಹೊಡೆದಿದ್ವಿ. ನಮ್ಮೂರಿನಲ್ಲೇ ಅರೇಟ್ ತಿಂದ್ಬಿಟ್ಟು ನಾಯಿ ಬಂದ್ಬಿಡ್ತು ಮಟ್ಕ, ಹುಲಿ ಬಂದ್ಬಿಟ್ಟಿರ್ತವೆ. ಒಬ್ಬಯ್ಯ ಏನು ಮಾಡ್ಬಿಟ್ಟ, ಅಡ್ರಗಾಲ ಹಾಕ್ಕೊಳುತ್ತೆ, ಬಟ್ಟೆ ಸುತ್ತಬಿಡ್ತು ಕೈಗೆ, ಒಳಕ್ಕೆ ನುಗ್ಗಿಸ್ಬಿಟ್ಟ ಕೈಯ, ಬಾಯಿ ಒಳಗೆ ನುಗ್ಗಿಸ್ಬಿಟ್ಟ. ಬಾಯಿ ಒಳಗೆ ನುಗ್ಗಿಸ್ಬಿಟ್ಟು ಐತಿ ಹಿಡ್ಕೊಳತ್ತೆ, 2 ಕಡೆ ಈಸ್ಕೊಳುತ್ತೆ ಕುಂತ್ಕೊಂಡ್ಬಿಟ್ಟ ಸಕ್ಕರೆ ಹಾಕ್ಕೊಂಡು. ಆಗ ಆ ಎಡ್ಕೊಬಾಕಿದ್ದೆ ಹೊಡ್ಬಂದು ಆಗ ತಲೆ ಮೇಲೆ ಹೊಡೆದು ಅದನ್ನು ಕೈ ಸಿಕ್ಕಿತ್ತು, ತಲೆ ಮೇಲೆ ಹೊಡೆದು ಆಗ ಜೀವ ಕಳೆದು. ಅಲ್ಲಿಗೆ ಹಿಡಿದಾರಲ್ಲಿ ಅದು ಬಾಯ ಆಡದೆ ಹೋದ್ರೆ ಎಕ್ಸ್ಪೆಕ್ಟೆಡ್ ಇಲ್ಲದೆ ಹೋದ್ರಿಂದ ಅದು ಎಲ್ಲಿ 2 ಕಡೆ ಹಿಡ್ಕೊಂಡ್ಬಿಟ್ರಲ್ಲ ಕೆಳಕ್ಕೆ ಮೇಲ್ಕೊಂಡ. ಇಲ್ಲ ಸ್ವಾಮಿ, ಮಗ ಅವ್ರ ಮಕ್ಕಳಿಬ್ರು ಅದೇ ಅವನೊಬ್ಬ ಹಿಡಿತಾರೆ, ಅವ್ರಿಗೆ ಬರಲ್ಲ ಹಿಡಿಯೋಕ್ಕೆ. ಅವ್ರ ಏನಾದ್ರು ಆಡೆ ಅವನು. ಇಲ್ಲ ಸರ್, ಅಯ್ಯೋ ನಾವು ಕಲಿಬೇಡ ಅಂದಿಲ್ಲ ಸರ್, ಅವ್ರು ಕಲಿಬೇಕಲ್ಲ. ಇಲ್ಲ ವೈದ್ಯ ನೀವು ಏನು ಕೇಳಿ ಬಾಚ್ಕೋತಿರೋ ನೋಡಿ. ನಾನು ಹೇಳಕ್ ಹೋಗಲ್ಲ. ಬೆನ್ನುಪಣಿಯಿಂದ ಹಿಡಿದು ಹಾವಿಗೆ ಔಷಧಿಯಿಂದ ಹಿಡಿದು ಮಂತ್ರದ ಔಷಧಿ ಇದೆ, ನಾರು ಬೇರಿನ ಔಷಧಿಯಿಂದ ಹಿಡಿದು ಎಲ್ಲವಕ್ಕೂ ಕೊಡ್ತಾರೆ. ನೀವು ಏನೇನ್ರ ಮೇಲೆ ಔಷಧಿ ಕೊಡ್ತೀರಿ ಅಂತ ತಿಳ್ಕೊಬೇಕು ಅಂತ ಕೇಳ್ತಾ ಇದ್ದಾರೆ. ಆಯ್ತು ಸ್ವಾಮಿ, ನಾನು ಕೊಡ್ತೀನಿ ಔಷಧನ. ಹಾವಿಗೆ ಯಾವ್ಯಾವ ಹಾವಿಗೆ? ಸರ್ಪ ಕಡಿದ್ರೆ ದೇವಸ್ಥಾನವು ಮೀಸಲು ಕಟ್ಟಿ ಇಳಿಸ್ಬಿಡ್ತೀನಿ ಈ ಸಲ ಮಂತ್ರದಲ್ಲಿ. ಈಗ ಒಂದು ನಮಗೆ ಇದಿದೆ, ಡೌಟ್ಸ್ ಇದೆ, ಸಂಶಯ ಇದೆ. ಈಗ 5 ಕಿಲೋಮೀಟರ್ 10 ಕಿಲೋಮೀಟರ್ 100 ಕಿಲೋಮೀಟರ್ ನಾವು ಕಟ್ಟಿದ್ರು ಕೂಡ ನಿಮಗೆ ವಿಷಯ ಬಿಡಿಸಿದ್ರೆ ಈ ಏನೋ ಕಟ್ತೀವಿ ಅಂತ ಹೇಳಿದ್ರಲ್ಲ, ಅದು ಕಟ್ಟಿದ್ರೆ ಅವ್ರು ಬದುಕಿರ್ತಾರಂತ ಇವ್ರು ಬರೋದು ಅದು ಇದೆ. ಆ ದೂರದಲ್ಲಿದ್ದರೆ ಆಗೋಲ್ಲ ಸರ್, ದೂರ ಇದ್ದರೆ ಆಗೋದಿಲ್ಲ. ಅದರೊಳಗೆ 1 ಕಂಟ್ಕತ್ತದೆ, 2 ಕಂಟ್ಕತ್ತದೆ, 3 ಕಂಟ್ಕತ್ತದೆ, 4 ಕಂಟ್ಕತ್ತದೆ, 5 ಕಂಟ್ಕತ್ತದೆ ಸರ್ಪ. 1 ಗಂಟೆ ಕಳೆದ್ರೆ 1 ಗಂಟೆ, 2 ಗಂಟೆ ಕಳೆದ್ರೆ 2 ಗಂಟೆ. ಗೊತ್ತಾಗದೆ ಹೆಂಗೆ ಅದು? ಆಯ್ತದ, ಅದು ದಿವಸ ಏರ್ಬಿಡ್ತದೆ. ನಿಮ್ಗೆಲ್ಲಿ ಗೊತ್ತಾಯ್ತದೆ ಪಾಪ? ನಿಮ್ಗಾದ್ರೂ ಇದು ಅಲ್ಲಿ ಮುಡ್ತು ಅಂದರೆ ತಗೊಂಬರ್ತಾರೆ. ಅಲ್ಲ, ಈಗ ಅವರು 1 ಕಂಟ್ಕನೋ 4 ಕಂಟ್ಕಂತೋ ನಿಮ್ಗಾದ್ರೂ ಹೆಂಗೆ? ಅದು ನಮಗೆ ಗೊತ್ತು, ಈ ಕಂಟ್ಕ ನೋಡಿದ್ದೀವಲ್ಲ ಸರ್ಪಂದ. ನಾವು ಸರ್ಪ ಕಚ್ಚಿದ್ರೆ
ಮೊದಲಿಗೆ ಏನು ಮಾಡಬೇಕು ನಾವು ನಿಮ್ಮ ಹತ್ರ ಕರ್ಕೊಂಬರೋಕ್ಕಿಂತ ಮುಂಚೆ? ಮೊದಲಿಗೆ ಏನೋ ಕೈ ಮುಗಿದು ಯಾವ್ದಾದ್ರು ದೇವರಿಗೆ ಮೀಸಲು ಕಟ್ಟಿ ಒಂದೆಸ್ಲು ಮಾಡಿ ಮೀಸಲು ಕಟ್ಟಿ, ಸ್ವಾಮಿ ನಾವು ಹೋಗೋವರೆಗೂ ನಮ್ಗೆ ಏನು ಇಲ್ಲಂತೆ ಐಸಾಕು ವರ್ಕ್ಸಪ್ಪ ಜಂಜಪ್ಪ ಅಂತೇಳಿ ಕೈ ಮುಗಿದು ತಪ್ಪು ಕಟ್ಟಿದ್ರೆ ಅವಷ್ಟೊತ್ತಿಗೆ ನೀವು ಯಾವ ಮಂತ್ರ ಬಂದರೆ ಆ ಮಂತ್ರ ಹಿಡಿಸ್ಬೋದು. ಈ ಔಷಧಿಗಳ ಬಗ್ಗೆ ಬೇರೆಯವ್ರಿಗೂ ಸಪೋಸ್ ಇನ್ ಕೇಸ್ ಇವ್ರು ಇಲ್ಲಾಂದಾಗ ಇವರು ಆಚರಿಸಲ್ಲಿ ಬೇರೆಯವ್ರ ಏನಾದ್ರು ಟ್ರೀಟ್ಮೆಂಟ್ ಕೂಡ ಕೇಳ್ಕೊಟ್ಟಿರ್ತಾರೆ ಅವರು. ಈಗ ನೀವೆಲ್ಲ ಇಷ್ಟೊಂದು ಔಷಧಿ ತಿಳ್ಕೊಂಡಿದಿರಲ್ಲ, ನಿಮ್ಮನ್ನ ಡಾಕ್ಟ್ರು ಅಂತ ಕರೆದಿಲ್ಲ, ಡಾಕ್ಟ್ರ್ ಥರ ನಿಮ್ಮ ವಿದ್ವಾನ್ ಅಂತ ಕರೆದಿಲ್ಲ, ವಿದ್ವಾನೇ ನೀವು. ಈಗ ನೀವು ಇನ್ಯಾರಿಗಾರ ಹೇಳ್ಕೊಟ್ಟಿದ್ದೀರಾ, ಇದು ಯಾರಿಗಾರ ಗೊತ್ತಾಗುತ್ತಾ ಅಂತ ಕೇಳ್ತಾರೆ ಮೇಡಮ್. ಅದೇ ಈ ಕಾಲದಲ್ಲಿ ಇನ್ಯಾರಿಗಾರು ಕಲ್ಸ್ಕೊಟ್ಟು ನಿನ್ಯಾರು ನಮ್ಮ ಮಕ್ಕಳೇ ಕಲಿಬೇಕು. ಅದೇ ಕಲ್ಸ್ಕೊಟ್ಟಿದ್ದೀರಾ? ಕಲ್ಸ್ಕೊಟ್ಟಿದ್ದೀನಿ, ತೋರಿದ್ದೀನಿ, ಅವನಿಗೂ ತೋರಿದ್ದೀನಿ, ಅವ್ರಿಗೂ ತೋರಿದ್ದೀನಿ. ಕೊಟ್ಟಿದ್ದೇನೆ ಇನ್ನಲ್ಲ, ಅವರು ತೋರಿದ್ದೇನೆ ಅಂತಾರೆ, ಅದನ್ನು ತಿಳ್ಕೊಬೇಕು. ತೋರಿದ್ದೇನೆ In case ಇವ್ರ absence ಅಲ್ಲಿ ಪ್ರಮಾಣ ಅಂತ ನಾವು ಅರ್ಥ ಮಾಡ್ಬೇಕು. ಇವರು ಕಲ್ಸೋರಂತೆ. ಈಗ ಆಯಿತು, ಹಾವಿಗಾಯಿತು, ಯಾವ್ಯಾವ ಹಾವಿಗೆ ಔಷಧಿ ಕೊಡ್ತೀರಿ? ಎಲ್ಲವೂ 9 ದಿವಸ ಪಥ್ಯ ಮಾಡಬೇಕು. ಎಲ್ಲ ಅವಾಗ ಈ ದೊಡ್ಡ ಸ್ವಾಮಿ ಕಲಿದ್ರೆ ಅವನು ಪಥ್ಯ ಇಲ್ಲ, ಅಲ್ಲೇ ದೊಡ್ಡ ಸ್ವಾಮಿ ಅಂದರೆ ನಾಗರ. ನಾನು ಅಲ್ಲೇ ಕಪ್ಪು ಕಟ್ಕೊಟ್ಟು ಬರೆಯ ಕಟ್ಕೊಂಡು ಮಂತ್ರದಲ್ಲಿ ಇಳಿಸ್ಕೊಂಡು. ಈಗ ಮಂತ್ರ ಯಾರು ನಾನು ಹೇಳ್ಕೊಡ್ತೀನಿ ಇನ್ನವ್ರಿಗೆ ಕಲ್ಸ್ಕೊಡ್ತೀರೋ ಅಂತ ಕೇಳ್ತಾರೆ. ಯಾರು ಹಾವಿನ ಇಳಿಸೋ ಮಂತ್ರ ಆಸಕ್ತಿ ಇರೋರು ನಿಯತ್ತಾಗಿ ಹೇಳ್ಕೊಡ್ತೀನಿ ಇನ್ನವ್ರಿಗೆ ಕಲ್ಸ್ಕೊಡ್ಬೋದಾ? ಇಲ್ಲ, ಯಾರು ಇಲ್ಲ. ಕಲಿಬೇಕು ಸರ್. ಆದರೆ ಒಂದೇ ಮಾತು ಹೇಳ್ಬಿಡ್ತೀನಿ, ಅನೇಕ ಅವರಷ್ಟೇ ಅಲ್ಲ, ಅನೇಕ ಇಂಥ ವೈದ್ಯರು ನೋಡಿದ್ದೇವೆ, ಅವ್ರ ಮಕ್ಕಳೇ ಆಗಿದ್ರು ಕಲ್ಸ್ಕೊಟ್ಟಿರಲ್ಲ ಕೆಲವು ಸಾರಿ. ನಮ್ಮ ಮೆಡಿಕಲ್ ಸೀಟ್ ತಗೊಳಕ್ಕೆ ದುಡ್ಡು ಸಾಕು ಈ ಕಾಲದಲ್ಲಿ. ಅವನಿಗೆ ಆ ಮೆಡಿಕಲ್ನ ಡೆಡಿಕೇಟಿವ್ ಮೈಂಡ್ ಇದೆಯೇ ಇಲ್ಲೋ ಅಂತ ಸೆಲೆಕ್ಷನ್ಗೆ ಏನು ಬೇಕಾಗಿಲ್ಲ, ಅವ್ನು ಮಾರ್ಕ್ಸ್ ಬೇಕು, ಅವನಿಗೆ ದುಡ್ಡು ಕೊಟ್ಟರೆ ಸಿಗುತ್ತೆ. ಇವರು ಆಯ್ಕೆ ಮಾಡುವಾಗ ನಾವು ಅನೇಕ ವೈದ್ಯರು ಇವರು ಕೂಡ ತೋರುಗೊಟ್ಟಿದ್ದೀನಿ ಅಂತ ಭಾಳ ಹುಷಾರಿಯಾಗಿ ಹೇಳ್ತಾರೆ. ಮಗನನ್ನು ನಿಷ್ಠೂರ್ ಮಾಡಲ್ಲ, ಇನ್ನೊಬ್ಬರು ನಿಷ್ಠೂರ್ ಮಾಡಲ್ಲ. ಕೇಳಿ ಅವ್ರ ಮಾತನ್ನು ಅವ್ರು ಹೇಳೋಕ್ಕಾಗದಿರೋದು ನಾನು ಹೇಳ್ತಾ ಇದ್ದೀನಿ. ಅವ್ರು ಯಾಕೆ ಹೇಳಲ್ಲ ಅಂದರೆ, ನಿಮಗೆ ನಿನ್ನ ಕಸುಬು ರಾತ್ರಿ ಬಂದು ಕರೀತಾರೆ ಮನೆಯವರು, ನೀನು ಜೀವ ಹೋಗತ್ತೆ, ನಿನ್ನ ಮನೆ ತೊಂದರೆ ಇದ್ದರೂ ಬಿಟ್ಟು ಹೋಗಿ ಮಾಡೋಂಗಿದೆಯಾ ಅಂತ ಆರಿಸ್ತಾರೆ. ನಿನ್ನ ಮನೋಭೂಮಿಕೆಯಲ್ಲಿ ಈ ಸರ್ವಿಸ್ ಮಾಡೋಂಗಿದೆಯಾ ಅನ್ನೋರಿಗೆ ಮಾತ್ರ ಹೇಳ್ಕೊಡ್ತಾರೆ. ನಾನು ಕಂಡಂಗೆ ಅದನ್ನು ಅವರು ಸೂಕ್ಷ್ಮವಾಗಿ ಬಾಯ್ಬಿಟ್ಟು ಹೇಳಲ್ಲ. ನಾವು ಬೇರೆ ಇವ್ರು ನೋಡಿ, ಈಗ ಅವ್ರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲ ಅಂತ. ಅವ್ರಿಗೆ ಇದೆಯಾ ಅಂತ ಅವ್ರು ಬಾಯ್ಬಿಟ್ಟು ಟೆಸ್ಟ್ ಮಾಡಲ್ಲ. ನೀನು ಅವ್ನು ಕಲಿಯೋನಿದ್ರೆ ಹಗಲು ರಾತ್ರಿ ಅವ್ರು ಹಿಂದೆ ಸುತ್ತಾರೆ, ಬೇರ್ಗೆ ಹೋಗ್ತಾರೆ, ಇದೆಯಲ್ಲಿ ಅಪ್ಪ ನಮಗೆ ದುಡ್ಡಿಲ್ಲ, ದುಗ್ಗಾಣಿ ಇಲ್ಲ, ಇದಕ್ಕೆ ಯಾಕೆ ಅಂತ ಅನ್ನೋನಿಗೆ ಅವರು ದುಡ್ಡಿಗೆ ಆಸೆ ಬಿದ್ದವ್ರನ್ನ ಚಾಪ್ಟ್ರೇ ಇಲ್ಲ ಅವ್ರ. ಇಲ್ಲ, ದುಡ್ಡಿಗೆ ಆಸೆ ಬಿದ್ದರೆ ಯಾವುದೂ ಇಲ್ಲ. ಕೆಲವು ಅವರೆಲ್ಲ ನಶಿಸಿ ಹೋಗ್ಬಿಡ್ತದೆ. ಇಲ್ಲ, ಮೆಡಿಕಲ್ ಅಂತ ನೆನ್ಪು ಮಾಡ್ಕೊಳ್ಳಿ ಮೇಡಮ್, ಅಲ್ಲಿ ಆದರೂ ಸರಿ, ಇಲ್ಲಿ ಆದರೂ ಸರಿ. ಪ್ರಜ್ಞೆಯಲ್ಲಿ ಅದನ್ನು ಎಸ್ಟಾಬ್ಲಿಷ್ ಮಾಡಿಲ್ಲ. ಇವನು ಯಾಕೆ ಹೇಳ್ಕೊಡಲ್ಲ ಅಂದರೆ ಮೆಥಡಾಲಜಿ ಹಾಳಾಗಬಾರ್ದು, ನಿಮ್ಮ ಮೆಂಟಲಿಟಿ ಅದಕ್ಕೆ ತಕ್ಕಾಗಿದೆಯಾ ಅನ್ನೋದನ್ನ ಅವ್ರು ಭಾಳ ಸೂಕ್ಷ್ಮವಾಗಿ ಇಡೀ ನಾಟಿ ವೈದ್ಯ ಅದನ್ನು ಕಾಯ್ಕೋತದೆ. 1000 ಜನ ನೋಡಿ ಈ ಗುಣ ಲಾಭ ಬರೋಕ್ಕೆ ಶುರುವಾದಾಗಿನ ಬೇರೆ, ಲಾಭದ ಗುಣಕ್ಕೆ ತಿರುಗಿದ್ರೆ ಗೊತ್ತಿಲ್ಲ. ಅದ್ರಾಗ ಇದು ಮಾತ್ರ ಅವ್ರು ಹೇಳ್ಕೊಡ್ತಾರೆ. ನನ್ನ ಮಗ 101 ಬಗೆ ಔಷಧ ನಾವು ಕೂಡ ಹಾಕೋದು, 101 ಬಗೆ ಔಷಧ ಸೇರಿಸ್ಕೊಂಡು ಎಲ್ಲ ಒಣಗಿ ಧೂಳಿ ಮಾಡಿ ಬಸವಣ್ಣರಿಗೆ ಕೊಡಬೇಕಾ, ಮನಸ್ಸಿಗೆ ಕೊಡಬೇಕಾ, ಕುರಿಗೆ ಹಾಕ್ಬೇಕಾ, ಯಾವ್ದು ಮಾಡಬೇಕು, ಯಾವ ಕಾಯಿಲೆಗೆ ಏನು ಔಷಧಿ ಕೊಡಬೇಕು ಅನ್ನೋದನ್ನು ಇಟ್ಕೊಂಡು ನಾವು ಕೊಡ್ತೀವಿ. ನೀವೀಗ ಗಂಡಸರಿಗೆ, ಮನುಷ್ಯರಲ್ಲಿ ದನಗಳಿಗೆ ಯಾವ್ಯಾವ ಕಾಯಿಲೆಗೆ ಔಷಧಿ ಕೊಡ್ತೀವಿ? ದನಿಗೆ ಈ ಸಲೆ ಆಗಲಿ, ಸೆಲೆಗಳು, ಆಮೇಲೆ ಲರ್ಡ್ ಆಗಲಿ, ಆಮೇಲೆ ಪಿಂಜರಿ ಆಗಲಿ, ಪಿಂಜರಿ ಅಂತ ರಕ್ತ ಪಿಂಜರಿ, ಹಾಲು ಪಿಂಜರಿ ಆಗಲಿ, ಬಾವು ಆಗಲಿ, ಅಲ್ಲಿಂದ ನೀವೀಗ ಬಾವು ಬಂದ್ರೆ ಏನು ಕೊಡ್ತೀರಾ ಅಂತ ಕೇಳ್ತಾರೆ. ಕೆಲವನ್ನ ಹೇಳ್ತಾರೆ, ಇದು ನಾನು ಹೇಳಿದ್ದು ಬಾವಿನಲ್ಲಿ ಔಷಧ ಹಾಕ್ತೀವಿ, ಹಾಲಿನಲ್ಲಿ ತಕ್ಕೊಂಡು ಔಷಧ ಹಾಕ್ತೀವಿ, ಆಗ ನಿಂತೋಯ್ತು. ಲಘು ಆಗಬಾರ್ದು ಅಂತ ಇದೆ ಮೆಡಿಸಿನ್ ಮಾಡಿದೆ. ಆ ಕಾರಣಕ್ಕೆ ಅವರು ಆ ಪ್ರೀತಿ ಇದೆಯಲ್ಲ, ಅದು ಇಡೀ ಮೆಡಿಸಿನ್ನ ಸೀಕ್ರೆಟ್ ಇದ್ದಾರೆ. ಸೀಕ್ರೆಟ್ ನೀನು 1000 ಜನಕ್ಕೂ ಹೇಳ್ಕೊಡಕ್ಕೆ ತಯಾರವರು, ಆದರೆ ಅವನಿಗೆ ಅದನ್ನು ದಕ್ಕಿಸ್ಕೊಂಡು ಹಾಗೆ ಸರ್ವಿಸ್ ಮೈಂಡ್ ಇದೆಯಾ ಅಂತ ಒಂದು ತರಬೇಕಲ್ಲ, ಕಾಣಕ್ಕಿಲ್ಲ ಈಗ. ಹೌದು ಅಲ್ಲ, ಅವ್ರಿಗೂ ಅದಿದೆ.
ಅವ್ರಿಗೆ ಹೇಳ್ಕೊಡ್ಬಾರ್ದು ಅಂತಿಲ್ಲ, ನನಗೆ ತಕ್ಕ ಶಿಷ್ಯ ಬೇಕು ಅಂತ ಕೇಳುತ್ತೆ ಅಂತೇಳಿ. ನೀವು ಯಾರು ಶಿಷ್ಯರ ಎಜುಕೇಟೆಡ್ ಶಿಷ್ಯರಾಗೋದಾರ ಸಂತೋಷ, ಕಲುಷಿತ ಅಲ್ಲದೆ ಇರಬೇಕು ಅನ್ನೋದೇ ಅವರ ದೊಡ್ಡ ಆಯ್ಕೆನ ಧಕ್ಕೆಗೊಳಿಸೋದಂತೂ ಅಲ್ಲ. ನೀವು ನಾನು ಕೇಳಿದರೆ ಮೆಡಿಕಲ್ ಫೀಲ್ಡಲ್ಲಿ ಇದು ಈ ಥರದ ಅಚ್ಚುಕಟ್ಟುತನ ಇಲ್ಲಲ್ಲ ಅಂತೀವಿ ನಾವು, ಅದಕ್ಕೆ ಯಾರು ಸಾಧ್ಯ? ಹಾಗಾಗಿ ನಾವೇ ಇದಕ್ಕಿಂತ ಮಾದರಿ ಇರಲ್ಲ, ಇದು ಮಾದರಿ ಇದೆ ನಿಜವಾಗ್ಲೂ. ಆಮೇಲೆ ಇವತ್ತು ಹಣನ ಇಟ್ಕೊಂಡು ದುಡ್ಡು ಮಾಡೋ ಥರದಕ್ಕೆ ಹೋಗ್ತಾ ಇರೋ ಕಾಲದಲ್ಲಿ ಪೈಸನ್ನು ತಗೊಳ್ದು ಇರುವಂಥವ್ರು ನಾನಂತೂ ಆ ವೈದ್ಯರನ್ನು, ಬೇರೆ ಯಾರಿಗಿಂತ ವೈದ್ಯರನ್ನಂತೂ ನಿಜವಾದ ದೇವರು ಅಂತೀನಿ, ಏಕೆಂದರೆ ಜೀವ ಉಳಿಸುತ್ತದು. ಹಾಗಾಗಿ ಜನಪದದಲ್ಲಿ ಬೇರೆ ಯಾರಿಗಿಂತ ವೈದ್ಯರಂತೂ ಖಂಡಿತ ದೇವರು ಸಮ ಅವರು. ಎಣ್ಣೆ ಬೇಕಾ ಅಂತೇಳಿ ಔಷಧಿ ಕೊಡ್ತೀವಿ, ಓರಿ ಬೇಕು ಅಂತ ಹೇಳಿದ್ರೆ ಒಳ್ಳೆ ಅದು ನಾಟಿ ಹಸುಗಳಿಗೆ ಔಷಧಿ ಹಾಕಿದ್ರೆ ಓರ್ಗುರುನೇ ಆಗೋದು. ಆ ಒಂದು ವಿದ್ಯೆ ಹೌದಾ? ನೀವೀಗ ಅವರು ತಂದೆ ನನಗೆ ಗೊತ್ತಿರೋ ಹಾಗೆ ಗಂಡು ಕರು ಬೇಕಂದ್ರೆ ಅದು ಬರಂಗೂ ಮಾಡೋ ಔಷಧಿ ಕೊಡಬಲ್ರು, ಹೆಣ್ಣು ಕರು ಬೇಕಂದ್ರೂ ಕೊಡಬಲ್ರು ಅನ್ನೋದು ಇದೆಯಾ? ಅದನ್ನ ಚಿಟ್ಟೆಕಾರ ಮಾಡೋದನ್ನ ಯಾರು ಹೇಳೋಕ್ಕಾಗಲ್ಲ ಸರ್, ಅದು ಬಿಡಿ ಆ ಮಾತ. ತಿಟ್ನೆ ಅಂದ್ರೆ ಅವನು ಒಳಗಡೆ ಅದನ್ನ ತಿಟ್ಟೆಕಾರ ಮಾಡಿ ಹಾಕ್ತಾನಲ್ಲ, ಹೆಣ್ಣು ಗಂಡು ಅಂತ ತಿಟ್ಟೆಕಾರ ಮಾಡಿ ಹಾಕೊಳ್ಬೇಕು. ಆ ಸಮಯ ಹಾಕ್ತಾರ? ಏನು ಕೆಲಸ ಮಾಡ್ತೀರಾ ಹೇಳಿ? ತಿಮ್ಮನವ್ರೆ, ನೀವು ಊರಿಂದ ಊರಿಗೆ ಬಂದು ಔಷಧಿ ಕೊಡ್ತೀರಾ? ಏನ್ ಸರ್? ಊರಿಂದ ಊರಿಗೆ ಬಂದು ಔಷಧಿ ಕೊಡ್ತೀರಾ? ಹತ್ತಿರದಲ್ಲಾದ್ರೂ ಬರ್ತೀವಿ. ಈಗ ನೀವು ಆಲೆಮರದ ದೊಡ್ಡಿಲಿ ಇದ್ದೀರಿ ಅನ್ನೋದಕ್ಕೆ ನಮಗೆ ಒಂದು ನಿಮ್ಮದು ಇದು ಬೇಕಲ್ಲ, ಮೊಬೈಲ್ ನಂಬರು. ಆಯಿತು, ನಮ್ಮ ಹುಡುಗನಿಗೆ ಕೊಟ್ಟರೆ ಆಯಿತು. ಇಲ್ಲ, ಅವ್ರ ಹತ್ರ ಮೊಬೈಲ್ ಇಲ್ಲ, ನಾವು ಇನ್ನೂ ತಗೊಂಡಿಲ್ಲ ಅಂತ ಹೇಳ್ತಾರೆ ನಿಮ್ಮ ಕಂಬೈನವರು. ಆಯಿತು, ನಮ್ಮ ದೊಡ್ಡ ಮಗನಿಗೆ ಕೊಟ್ಟರು ಆಯಿತು. ಆಯ್ತು ಬಿಡಿ, ಆಯ್ತು ಬಿಡಿ. ಯಾವ ವರ್ಷ ಗೊತ್ತಿಲ್ಲ ಸರ್. ನಾವು ಸಿಂಗರಾಜಪುರದವರು, ಕಬ್ಬಾಳ ಹತ್ರ. ಸಿಂಗರಾಜಪುರ ದೂರನಾ? ಅಲ್ಲ, ಬೇರೆ ಊರಿನವ್ರಿಗೆ ನಮ್ಗೆ ಬೇರೆ ಅದಲ್ಲ. ನೀವು ಅಲ್ಲಿಗೆ ಬರ್ತೀರಾ ಅಥವಾ ನಾವೇ ಇಲ್ಲಿಗೆ ಬರ್ಬೇಕಾ? ಬರ್ತೀವಿ. ಸರಿ ಸರಿ. ಈಗ ಅವಕಷ್ಟು ಆ ವ್ಯಕ್ತಿನ ಈಗ ನಿಮ್ಮ ಹತ್ರ ಕರ್ಕೊಂಬರ್ಬೇಕಾ ಅಥವಾ ನೀವೇ ಅಲ್ಲಿಗೆ ಬರ್ತೀರಾ ಅಂತ? ಇಲ್ಲ, ಅಲ್ಲಿ ದೇವಸ್ಥಾನ ತಕ್ಕ ಬರ್ಬೇಕು. ಯಾವ ದೇವಸ್ಥಾನ? ಬಾಂಡರಂಗ ಸ್ವಾಮಿ ದೇವಸ್ಥಾನ, ಅವನ ಆಕಾಶ ಸ್ವಾಮಿ. ನಿಮ್ಮೂರಲ್ಲಿ ಇದೆಯಾ ಅದು? ಸರಿ ಸರಿ. ಈಗ ದನಗಳಿಗೆ ಔಷಧಿ ಆಯಿತು, ಮನುಷ್ಯರಿಗೆ ಯಾವ್ಯಾವುದಕ್ಕೆ ಔಷಧಿ ಕೊಡ್ತೀರಿ? ಗಂಡಸರಿಗೆ ಯಾವುದು, ಹೆಂಗಸರಿಗೆ ಯಾವುದು ಔಷಧಿ? ಆ ಕಾಯಿಲೆ ಹೆಸರುಗಳಾರು ಕೇಳ್ಕೊಳ್ಳಿ. ಗಂಡಸರಿಗೂ ಅಷ್ಟೇನೆ, ಹೆಂಗಸರಿಗೂ ಅಷ್ಟೇನೆ. ಏನೇನು ಕೊಡ್ತೀರಿ? ಈಗ ಬೆನ್ನು ಪಣಿ ಕೊಡ್ತೀನಿ, ಆಮೇಲೆ ಕಾಲ್ ಪಣಿ ಕೊಡ್ತೀನಿ. ಆಮೇಲೆ ಇದು ಅರಸ್ತಿ ಆದ್ರೂ ಕೊಡ್ತೀನಿ. ಅರಸ್ತಿ ಸೊಂಟ ಉಳ್ಕಿದ್ರು ಒಳ್ಳಿಬಿಟ್ಟಿದ್ರು ಸೊಂಟ ಶುದ್ಧ ಮಾಡ್ತೀನಿ. ಕಾಲು ಉಳ್ಕಿದ್ರು ಕಾಲು ಕೇಳ್ತೀನಿ. ಆಯ್ತಾ? ಇಂಥ ಕಾಯಿಲೆ ಯಾವುದಿದ್ರು ನಮ್ಮ ಗಂಡಸರಿಗೆ ಮಾಡ್ತೀನಿ. ಹೆಂಗಸರಿಗೆ ಎದಭಾವ ಆಗಿರಲಿ, ಆಗಿರಲಿ, ನಿನ್ನ ತೊಲಪಾವೆ ಆಗಿರಲಿ, ಮತ್ತೊಂದು ನಿನ್ನ ಯಾವುದಾದ್ರು ಒಂದು ಸುರ ಆಗಿರಲಿ, ಅವ್ರಿಗೆ ಅರ್ಸ್ತಿ ಆಗಿರಲಿ, ಔಷಧಿ ಹಾಕಿ ಅದನ್ನೆಲ್ಲನೇ ಪತ್ತೆ ಪತ್ತೆ. ಹಾಂ, ಇಲ್ಲ ನಾವು ಯಾಕೆ ಕಾಲಲ್ಲಿ ಅಣಿ ಆಗುತ್ತಲ್ಲ, ಅದಕ್ಕೇನು ನನಗೆ ನೀವು ತಿಳ್ಕೊಂಬಿಟ್ಟು ನಾನು ಹೇಳ್ತೀನಿ ಸರ್. ಹೇಳಿದ್ರೆ ಹಂಗಲ್ಲ ಸರ್, ನಾನು ಹೇಳ್ತೀನಿ, ಹೇಳೋದಕ್ಕಲ್ಲ, ಅಲ್ಲಿ ಹೇಳೋದಕ್ಕೆ ಅಂತ ತೋರಿ ಅದನ್ನ ಕಿತ್ಕೊಂಡ್ಬಂದು ಮಾಡೋದು ಬೇಕಲ್ಲ. ಹೆಸರು ಹೇಳೋದಿಲ್ಲ, ಹೆಸರು ಹೇಳಿದ್ರೆ ನನ್ನ ಪಥ್ಯ ಹೋಯ್ತು. ಹೆಸರು ಹೇಳಕ್ಕೆ ಅವ್ರು ನನ್ನ ಅರ್ಥದಲ್ಲಿ ಅದು ತುಂಬ ಸೀಕ್ರೆಟ್ಗೆ ಅಂತಲ್ಲ, ಅದನ್ನು ಮೆಡಿಸಿನ್ ಪ್ರೋಸೆಸ್ನ ಆ ಶ್ರದ್ಧೆಯಲ್ಲಿ ಕಲೀಲಿ ಅನ್ನೋ ದೃಷ್ಟಿಯಿಂದ ಅಷ್ಟೇ. ಅದಕ್ಕೆ ನಮಗೆ ಕಾಣೋಕ್ಕೆ ಈ ಸೀಕ್ರೆಟ್ ಥರ ಕಾಣುತ್ತೆ, ಹೇಳ್ಬಾರ್ದು ಅನ್ನೋ ಥರ. ಅವರು ಮುಚ್ಚಿಟ್ಕೊಳ್ಳೋ ಖಂಡಿತ ದುಡ್ಡೇ ತಗೊಳ್ಳೋ ಏನೂ ಅಪೇಕ್ಷೆನೇ ಇಲ್ಲ ಅಂದಮೇಲೆ ಅದರಲ್ಲಿ ಹೇಳ್ಕೊಡೋ ಶ್ರದ್ಧೆ ಇಲ್ಲವೇ ಇಲ್ಲ. ಅವ್ರು ಹೆಂಗೆ ಕಲಿತಾರೆ, ಎಷ್ಟು ಪ್ರಮಾಣ ಕೊಡ್ತಾರೆ, ಯಾಕೆ ತಿಳ್ಕೊತಾರೆ ಅನ್ನೋದು ಎಚ್ಚರ ಅದರಿಂದ ಬಳದನಿ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ಅವರು ಈಗ ಕೇಳೋದ್ರಿಂದ ಏನು ಹೇಳ್ಕೊಡ್ಲೇಬೇಕಂತ ಈಗ ಹಗುರಾಗಿದೆ, ಸಾಕಷ್ಟು ಮಾಹಿತಿಗಳನ್ನ ಹೇಳ್ತಾರೆ, ತಪ್ಪು ಭಾವಿಸಬಾರ್ದು ಅನ್ನೋದು ಎಚ್ಚರ ಅಷ್ಟೇ. ನಮ್ಮ ಮಧ್ಯೆ ಇರೋದು ಇದನ್ನು ಮೆಡಿಕಲ್ ಸೈನ್ಸ್ ಇನ್ನೂ ಪರಿಭಾವಿಸಿಯೇ ಇಲ್ಲ. ನಮ್ಮೆಲ್ಲ ಮೆಡಿಕಲ್ ಕಾಲೇಜು ಇದು ಇಲ್ಲಿವರೆಗೂ ಸಾವಿರಾರು ವರ್ಷ ಪ್ರೋಸೆಸ್ ಆಗಿದೆ, ಇದನ್ನು ಬಳಸ್ಕೊಳ್ಳೋಕ್ಕೂ ತಯಾರಿಲ್ಲ. ನಮ್ಮ ಮೆಡಿಸಿನ್ಸ್ ಯಾವುವು, ನಮ್ದು ಯಾವುದಿದೆ, ಇಂಗ್ಲೀಷ್ ಇದೆ, ಯುನಾನಿ ಇದೆ, ಅರೇಬಿಕ್ ಮೂಲದ್ದು, ಆಯುರ್ವೇದ ಇದೆ, ನೆಲದಿಂದ ಹೊಸದು ನಾಟಿ ವೈದ್ಯ ಅಂತ ನಮ್ಮ ಮೆಡಿಕಲ್ ಸೈನ್ಸಲ್ಲಿ ಇನ್ನೂ ಬಂದೇ ಇಲ್ಲ. ಆಯುರ್ವೇದ ಬಂದಿದೆ, ವೈದ್ಯ ಬಂದಿದೆ, ಸಿದ್ಧ ಬಂದಿದೆ. ಹಾಗಾಗಿ ಇದನ್ನು ನಮ್ಮ ಪ್ರಜ್ಞೆಯಲ್ಲಿ ಎಜುಕೇಷನ್ ಸಿಸ್ಟಮಲ್ಲೇ ನಾಲೆಡ್ಜ್ ಅಂತಲೇ ಇನ್ನೂ ಪರಿಗಣಿಸದೇ ಇರೋ ಸ್ಥಿತಿಯಲ್ಲಿ ನಾವಿದ್ದೇವೆ.
ಇವರೇ ಜಾಸ್ತಿ ಜನ ಬೇರೆಯವ್ರಿಗಿಂತ. ಆಯುರ್ವೇದಕ್ಕೂ ಕೂಡ ಅಕ್ಸೆಪ್ಟ್ ಆಗಿದೆ. ಮೆಡಿಕಲ್ ಸೈನ್ಸಲ್ಲಿ ಈಗ ಕೋರ್ಸ್ ಮಾಡ್ತಾ ಇದ್ದಾರೆ. ಆದರೆ ನಾಟಿಗೆ ಇದನ್ನೊಂದು ಜ್ಞಾನ ಅಂತ ಪರಿಗಣಿಸೋ ಕಡೆಗೆ ನಾವೇ ತಿರುಗಬೇಕಾಗಿದೆ. ನಮ್ಮಲ್ಲಿಂದಲೇ ಯಾರೋ ಎಜುಕೇಷನ್ ಮಿನಿಸ್ಟ್ರು, ಉನ್ನತ ಎಜುಕೇಷನ್ ಮಿನಿಸ್ಟರ್ ಆದರೆ ಮೂಲಗಳ ಔಷಧಿಗಳ ಒಂದು ವನವನ್ನೇ ಮಾಡ್ತಾ ಇರ್ತಕ್ಕಂಥ ಸಂಗತಿಗಳೆಲ್ಲ ಅವೇರ್ನೆಸ್ ಬಂದಿದೆ. ಇದನ್ನು ಇನ್ನೂ ದುಡಿಸ್ಕೋಬೇಕಾಗಿದೆ. ಹೇಳಿ. ಹಾಂ, ನಾಟಿ ವೈದ್ಯರಿಗೆ ಸರ್ಕಾರದಿಂದ ಪ್ರೋತ್ಸಾಹ ಇಲ್ಲ. ನಾಟಿ ವೈದ್ಯರಿಗೆ ಆಯುಷಲ್ಲಿ ನಾಟಿ. ಹಾಂ ನೀವು ಡಾಕ್ಟ್ರ್ ಅಂತ ನಾನು ವಿದ್ವಾನ್ ಅಂತ ಯಾಕೆ ಕರೆದ್ವಿ? ಸುಮ್ಮನೆ ಹೇಳೋಕ್ಕೆ ಇಷ್ಟು ನೀವು ಅವರ ಗಿಡಮೂಲಿಕೆ ಪಟ್ಟಿ ಹೇಳಿದರೆ ನಾವು ಒಂದು 2-3 ಗಂಟೆ ಬರ್ಕೊಂಡ್ರು ತೀರಕ್ಕೆ ಸಾಧ್ಯ ಇರಲ್ಲ. ಗಿಡ ಯಾವುದು ಅಂತ ಗೊತ್ತಿರ್ತದೆ ಸರ್. ಗಿಡ ಯಾವುದು ಅಂತ ಗೊತ್ತಾಗಕ್ಕೆ ಈಗ ನೀವು ತಡಿ ನೀವು ಯಾವ್ಯಾವ ಗಿಡನೆಲ್ಲ ತಗೊಂಡ್ಬರ್ತೀರಿ ನೀಡಿ, ಅವುಗಳು ಬರೀ ಹೆಸರು ಹೇಳಿ. ಅವ್ರು ಯಾವುದಕ್ಕೆ ಔಷಧಿ ಅಲ್ಲ. ಈಗ ನಾರು ಯಾವ ಥರದ್ದು ತರ್ತೀರಿ, ಬೇರೆ ಆಗಲೇ ಅವ್ರು ಕಿವಿಗಾರ ಬೇಡಿ ಅಂತ. ನನಗೇನು ಕಷ್ಟ ಅಲ್ಲ ಹೇಳ್ತೀನಿ. ಅದು ತರಬೇಕಲ್ಲ. ಅಲ್ಲ, ತರೋದಕ್ಕಲ್ಲ, ಅವ್ರ ಕಿವಿಗೆ ನಮ್ಮ ಕಿವಿಗಾರ ಬಿದ್ದಿರ್ಲಿ ಆ ಹೆಸರು. ಹೌದು ಸಹ, ಅದಕ್ಕೆ ಚಂದಳ್ಳೆ ಮರ ಇದೆ 1 ಎಕರೆ. ಇದು ಈ ರಕ್ತ ಬೋತಾಳೆ, ಒಣಬೋತಾಳೆ, ದೇವ್ ಬೋತಾಳೆ, ರಸಬೋತಾಳೆ, ಹಾಲು ಬೋತಾಳೆ, ಸರ್ಪ ಬೋತಾಳೆ, ನರಕ ಬೋತಾಳೆ. ನಾನು 2 ಭೂತಾಳೆ ಕೇಳಿದ್ದೆ, ದೇವ್ ಭೂತಾಳೆ, ರಕ್ತ ಭೂತಾಳೆ. ವಿವರ ಇರೋದು ಕೂಡ ನಾವು ಎಷ್ಟೇ ಕೇಳಿದ್ರು ಈ 5-6 ಭೂತಾಳೆಯನ್ನ ಕೇಳಿಲ್ಲ. ಅದು 9 ಭೂತಾಳೆ ಇರೋದು. ಅದು ನೋಡಿ, 1 ಟಕ್ ಅಂತ 9 ಭೂತಾಳೆ ವಿವರ ನಿಮ್ಮ ಎದುರಿಗೆ ಬಂದು ಟೆಕ್ಸ್ಟ್ ಆಗ. ಅದರೊಳಗೆ 2 ಬಲಮರಿ ಬೇರೆ ಇರ್ತದೆ. ಹೇಳ್ತೀನಿ. 2 ಬಲಮರಿ ಅದು ಸಿಕ್ಕಬೇಕು. ಬೇರು ಆ ಬೇರ್ನ ಅದನ್ನು ತಗೊಂಡ್ಬರ್ಬೇಕು ಔಷಧಕ್ಕೆ. ಅದನ್ನು ಗೌಜೆ ಸಕ್ಕೆ ಇರ್ತದೆ, ಇದು ಹುಣಸೆ ಬಂಜಿರಿಕೆ ಇರ್ತದೆ, ಇದು ಒಡವಾರ ಬಂಜಿರಿಕೆ ಇರ್ತದೆ, ತಗಡೆ ಬಂಜಿರಿಕೆ ಇರ್ತದೆ. ಅವೆಲ್ಲ ಕೂಡ ಹಾಕ್ಬೇಕು. ಒಂದೆಲ್ಗ ಸೊಪ್ಪು ಇರ್ತದೆ. ಒಂದೇ ಎಲೆ. ಒಂದೇ ಎಲೆ. ಈಗ ಇಷ್ಟೆಲ್ಲ ತಿಳ್ಕೊಂಡ್ರಲ್ಲ, ಇದನ್ನ ಹೆಂಗ್ ಕಲ್ತ್ಕೊಂಡ್ರಿ? ಯಾರ ಹತ್ರ ಕಲ್ತ್ಕೊಂಡ್ರಿ? ನಾ ಏನೋ ಪುಣ್ಯಾತ್ರ ನಿಮ್ಮ ಹತ್ರ ಕಲ್ತ್ಕೊಂಡು. ಯಾರು ಆ ಪುಣ್ಯಾತ್ರ ಹೆಸರು ಕೇಳ್ಬೇಕಲ್ಲ? ನಮ್ಮ ತಂದೆಯವರು ಇರ್ತಾರಿದ್ರು, ನಮ್ಮ ಚಿಕ್ಕಪ್ಪರು. ಅವ್ರು ತೋರಿದ್ರು. ಏನು ಹೆಸರೇನು ಅವ್ರದ್ದು? ಬಾಣೇಜ. ಅವ್ರ ದೇವರು ಬಾಣದ ರಂಗಪ್ಪ. ಹಾಗಾಗಿ ಅವ್ರ ಚಿಕ್ಕಪ್ಪ ಎಲ್ಲ ಬಾಣದ ರಂಗಪ್ಪ. ಅವರು ಸೂಜಿ ಕಳ್ಳನಿಂದ ಸೂಜಿ ತೆಗೆದ್ರು ಈಸ್ಗೆ ದನಿನಲ್ಲಿ ಹೆಂಗ್ ತೆಗೆದ್ರು? ತೆಗೆದುಬಿಟ್ಟು 2,000 ಒಂದೊಳಗೆ ಈಸಿ. ಅವಾಗ ಡಾಕ್ಟರ್ ಸುಮ್ಮನೆ ಹೊಂಟೋದ. ಹೆಂಗ್ ತೆಗೆದ್ರು ಅದನ್ನ ಅಂತ ನಾವು ಔಷಧಿ ಕೊಟ್ಟೆ ತೆಗೆದ. ಅದೇನೋ ಒಳಗಡೆ ಹಾಗೇನು ನನಗೆ ತಿಳಿದು ಸ್ವಾಮಿ. ಇಲ್ಲ, ಈಗ ಇಷ್ಟೆಲ್ಲ ಔಷಧಿ ಹೇಳಿದ್ರಲ್ಲ, ಅದು ತಿಳಿದು ನನಗೆ. ಈ ಔಷಧಿ ಜೊತೆಗೆ ನೀವು ತಂತ್ರ ಮಂತ್ರ ಈ ಥರದ ವಿದ್ಯೆನೂ ಕೂಡ ಇದ್ರ ಜೊತೆಗೆ ಹೇಳ್ಕೊಡೋದು, ಇದಕ್ಕೆ ಸೇರಿ ನೀವು ಕೊಡ್ತೀರಿ. ಅದನ್ನ ಹೆಂಗೆ ಕಲ್ತ್ಕೊಂಡ್ರಿ? ಎಲ್ಲಿ ಕಲ್ತ್ಕೊಂಡ್ರಿ? ಅದನ್ನ ನೀವೀಗ ಈ ವಿದ್ಯೆ ಎಲ್ಲ ಎಲ್ಲೋ ಕಲ್ತ್ಕೊಂಡ್ರಿ? ನಾನು ಅಲ್ಲಿ ಬಸವನ ಬೆಟ್ಟ ಅಲ್ಲಿ ಸೊಳಗೇರಿಲಿ ಅವ್ರು ಸೊಳಗರ್ ತಾವು 3 ತಿಂಗಳು ಅಲ್ಲಿ ಕಲ್ತ್ಕೊಂಬಂದಿಲ್ಲ. ಅವ್ರು ತೋರಿದ್ರು ಅಂತ ಮಂತ್ರ ಇದೆಲ್ಲ ಅರ್ಧ ನಮ್ಮ ತಂದೆಯವ್ರು ತೋರಿದ್ರು. ಅದನ್ನು ಆ ಮೂಲದಲ್ಲಿ ಕಲ್ತ್ಕೊಂಡೆ ನಾನು ಅಂತ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಇನ್ನೂ ಏನಾದ್ರು ಕೇಳುವಂಥ ಭಾಳ ಮುಖ್ಯವಾದ ಭಾಗಗಳಿದ್ರೆ ಇನ್ನೊಂದು ಮೈಕು ನಾ ಕೇಳ್ತೀನಿ. ಈಗ ಬಿಳಿ ತೊನ್ನು ಬಂದರೆ ಏನಾದ್ರು ಔಷಧಿ ಕೊಡ್ಬೋದಾ ಅಂತ ಕೇಳ್ತಾರೆ. ಬಿಳಿ ತೊನ್ನು ಬಂದರೆ ಹೋಗೋದಿಲ್ಲ ಸರ್, ಹೋಗೋದಿಲ್ಲ. ಅರ್ಬುದ ರೋಗ, ಅರ್ಬುದ ಅಂದ್ರೆ ಗೊತ್ತು. ಕ್ಯಾನ್ಸರ್ ಯಾರು ಬಿಡ್ತಾರೆ ಸ್ವಾಮಿ? ಅದು ನಿಮ್ಮಲ್ಲಿ ಏನೋ ಔಷಧಿ ಕೊಟ್ಟಿಲ್ಲ? ಇಲ್ಲ ಸರ್, ಇಲ್ಲ. ಕ್ಯಾನ್ಸರ್ಗೆ ಯಾರು ಔಷಧಿ ಕೊಡ್ತಾರೆ? ಇಮ್ಯುನಿಟಿ ಅಂತ ಕರಿತೀವಿ. ರೋಗ ಕಾಮಾಲೆಗೆ ಔಷಧಿ ಕೊಡ್ಬೋದು, ಅದು ಕೊಡ್ತೀವಿ. ಇನ್ನೇನಾದ್ರು ಭಾಳ ಮುಖ್ಯವಾದ ಪ್ರಶ್ನೆಗಳಿದ್ರೆ ಒಂದು ವಿನಂತಿ. ಗೊಲ್ಲರಹಟ್ಟಿನಲ್ಲಿ ಋತುಮತಿಯಾದ ಮಗುವಿನ ಬಾಣಂತಿಯನ್ನ
ಹೊರಗಡೆ ಇಡೋ ಪದ್ಧತಿ ಇಷ್ಟು ಆಧುನಿಕ ಯುಗದಲ್ಲೂ ಅದೊಂದು ಸಾಂಪ್ರದಾಯಿಕವಾಗಿ ಇಟ್ಕೊಂಡಿದ್ದಾರೆ. ಇದು ಬಹಳ ಒಂದು ಅಸಹನೀಯವಾದಂತಹ, ಸಹಿಸ್ಕೊಳಕ್ಕಾಗದೇ ಇರುವಂತಹ ಒಂದು ವಿಚಾರ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಸಮಾಜಶಾಸ್ತ್ರವನ್ನು ಬೋಧನೆ ಮಾಡೋದ್ರಿಂದ ಹತ್ತಾರು ವಿಚಾರಗಳು ಈ ಥರ ಮಕ್ಕಳುಗಳಿಗೆ ನಾನು ಹೇಳಬೇಕಾಗುತ್ತೆ. ಮೊನ್ನೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆಗೆ ನಾವು ಗೊಲ್ಲರಹಟ್ಟಿಗೆ ಹೋಗಿ ಅಲ್ಲೆಲ್ಲ ವಿಚಾರಿಸಿ ಎಲ್ಲ ಹೇಳಿದ್ವಿ. ಆದರೆ ಈ ನಮ್ಮ ಸಂಪ್ರದಾಯವನ್ನು ಬಿಡೋಕ್ಕಾಗೋದೇ ಇಲ್ಲ ಅಂತ ಬಹಳ ಕಟ್ಟುನಿಟ್ಟಿಂದ ವಿಚಾರ ಹೇಳಿದ್ರು. ಅದರಲ್ಲಿ ಮೂಲ ಉದ್ದೇಶ ಏನು ಅಂತೇಳಿ ಆಗ್ತಾಯಿಲ್ಲ. ಇತರೆ ಜನಾಂಗದಲ್ಲಿ ನೋಡೋದಾದರೆ ಆ ಸಮಯವನ್ನು ಬಹಳ ಏನೋ ವಿಶೇಷತೆಯನ್ನು ಮಕ್ಕಳನ್ನ ಕಾಪಾಡ್ಕೊಳ್ತಾರೆ. ದೈಹಿಕವಾಗಿ ಏನೋ ಒಂದು ಬದಲಾವಣೆ ಆಗಿದೆ ಮಕ್ಕಳಲ್ಲಿ, ಅಥವಾ ವಯಸ್ಸಿನ ಹೆಣ್ಮಕ್ಳಲ್ಲಿ ಇರ್ಬೋದು, ಅಥವಾ ಬಾಣಂತಿನಲ್ಲಿ ಇರ್ಬೋದು ಅಂತೇಳಿ ಬಹಳ ಮನೆ ವಾತಾವರಣದಲ್ಲೇ ಪೋಷಣೆ ಮಾಡ್ತಾರೆ. ಅಂಥದ್ರಲ್ಲಿ ನಿಮ್ಮ ಸಮುದಾಯದವ್ರು ಯಾಕೆ ಆ ರೀತಿ ಮಾಡ್ತಾ ಇದ್ದೀರಿ, ಯಾಕೆ ಬದಲಾವಣೆ ಮಾಡ್ಕೊಂಡಿಲ್ಲ ಅಥವಾ ಮಾಡ್ಕೊಳಕ್ಕಾಗೋದೇ ಇಲ್ವಾ ಅಂಥೇಳಿ ಒಂದು ಸಂದೇಹ. ಅಮ್ಮಯ್ಯವ್ರೆ, ಈಗ ನಿಮ್ಮಲ್ಲಿ ಬಾಣಂತಿ ಋತುಮತಿ ಆದವ್ರನ್ನ ಹೊರಗೆ ಗುಡ್ಲಿಕ್ಕೆ ಕೂಡಿಸ್ತಿರಲ್ಲ, ಅದೆಲ್ಲ ಕಷ್ಟ ಅಲ್ವಾ? ಈ ಕಾಲದಾಗ ನಮ್ಮಂಗೆ ಅವ್ರ ಹೆಣ್ಮಕ್ಳು ಅವ್ರು ಯಾಕೆ ಕಷ್ಟ ಅನ್ಬೇಕು? ಇದನ್ನೆಲ್ಲ ಬದಲಾವಣೆ ಮಾಡೋಕ್ಕಾಗಲ್ವಾ? ಮಾಡಿದ್ರಿಂದ ಒಳ್ಳೇದೇನು, ಯಾಕೆ ಹಿಂಗೆ ಮಾಡಲೇಬೇಕು ಅಂತ ಕೇಳ್ತಾ ಇದ್ದಾರೆ. ಆಯಿತು ತಾಯಿ, ಅದು ಮಾಡಿದ್ರೆ ಅದು ನಡೆಯಲಿಲ್ಲ. ಮಾಡಿಬಿಟ್ಟು ಈಚೆ ಬರೋವಾಗ ಸರ್ಪ ಬಂದು ನಿಂತ್ಕೊಂಡು ಅಲ್ಲಿ ಬಿಟ್ಟು ತಿರ್ಗಾ ನಾವು ಮಾಡೋಣ. ಕೇಳಿ ನಿಮ್ಮ ಹೌದು ಸರ್. ನಿಮ್ಮ ಗಣೆ ಇದೆಯಲ್ಲ, ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಅದರ ಮಹತ್ವದ ಬಗ್ಗೆ ಹೇಳ್ತೀರಾ? ಅದು ನಾವು ಕೇಳ್ಪಟ್ಟಂಗೆ ತಾತ ಮೊಮ್ಮಗನಿಗೆ ಕೊಡ್ತಿದ್ದ, ಅದನ್ನು ತಗೊಂಡು ಹೋಗದಿದ್ರೆ ಆಡಿ ಒಳಗಡೆ ಹೋಗಂಗಿಲ್ಲ ಅನ್ನೋಂಥ ನಂಬಿಕೆಗಳಿದ್ದವು ಅಂತ ಕೇಳಲ್ಪಟ್ಟಿದ್ದು. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ನಿಮ್ಮ ಮಾತು ಹೇಳೋದಕ್ಕೆ ಇದರಲ್ಲಿ ಅಲ್ಲ, ಗಣೆ ಇಟ್ಕೊಂಡೇ ಹೋಗ್ಬೇಕು, ಆಡಿ ಒಳಗೆ ಹೋಗೋನು, ಹಿಂದೆ ಹೋದ್ರೆ ಬರಂಗೇ ಇಲ್ಲ. ಗಣೆ ಮೊಮ್ಮಗನ್ ಕೊಡ್ತಾ ಇದ್ರು, ಹೌದಾ? ಆ ಥರದ್ದು ಇತ್ತ ಅಂತ ಸರಿ ಸರ್, ನೀವು ಗೊತ್ತಾಯ್ತು. ಹಾಂ, ಗಣೆ ಹಿಡ್ಕೊಂಡು ಅಲ್ಲ, ಮೊಮ್ಮಗನ್ ಕೊಡ್ತಾ ಇದ್ರು. ನಿಮ್ಮ ಊರೊಳಗೆ ಬರ್ಬೇಕು ಅಂದ್ರೆ ಸುಮ್ಮನೆ ಬರಂಗಿಲ್ಲ, ಗಣೆನಾರು ಇರ್ಲೇಬೇಕು. ಹೌದು ಬೇಕು. ಹಿಂದೆ ಇತ್ತ ಹಾಗೆ ಅಂತ ಇಲ್ಲ ಸರ್, ಅದನ್ನು ಮಾಡಿಕೊಳ್ಳಲಿಲ್ಲ. ಆಗ ಆ ಕೆಲಸನೇ ಮಾಡಲಿಲ್ಲ ಯಾರು. ಅಕಸ್ಮಾತ್ ಯಾರ್ಯಾರು ಬೇರೆ ಬಂದರೆ ನಮ್ಮೂರಿಗೆ ಬತ್ತಿರಲಿಲ್ಲ. ಇಲ್ಲ ಸರ್, ಆಗ ಯಾವುದೂ ಇಲ್ಲ, ಅವಾಗ ಇಲ್ಲವೇ ಇಲ್ಲ. ನೀವೇ ಮಾಡ್ಕೊಂಡಿದ್ದ ಅಥವಾ ನಿಮ್ಗೆ ಯಾರಾದರೂ? ನಾನೇ ಮಾಡ್ಕೊತೀನಿ. ಎಷ್ಟು ಉದ್ದ ಇರಬೇಕು, ಹೇಗಿರ್ಬೇಕು, ಯಾವ ಬಿದಿರು ಆಗಬೇಕು, ಇಂಥ ಜಾತಿ ಬಿದಿರು. ಕಿರುಬಿದಿರು ಬೇಕು, ಕಿರುಬಿದಿರಿನಲ್ಲಿ ತೊಳ್ಳಿರಬೇಕು ಮರ. ಮಾಡಿ ನೀವು ಮಾರೋದೇನು ಮಾಡಲ್ವಾ? ಇವ್ರ ಹತ್ರ ವ್ಯಾಪಾರದ ಮಾತಿಲ್ಲ. ನಾನು ಹೇಳಿದ್ನೆಲ್ಲ ಮಾತು ಬದುಕು ಅವ್ರು ಇನ್ನೂ ಕೇಳಿ ಬೇಕಾರೆ ನೀವೀಗ ಹೇಗೆ ಇನ್ನೊಂದು ರೂಪ ಅಂತ ಹೌದು. ಅದ್ರಾಗೇನು ಬಳಕೆ ಊದುವ ಕ್ರಮ ಎಲ್ಲವೂ ಕೊಳದೆ, ಬಟ್ ನೀವು ಉದ್ದುದ್ದಕ್ಕೆ ಸ್ವಲ್ಪ ನಿನ್ನ ಸ್ವಲ್ಪ ಉದ್ದ ಇರ್ತದೆ. ಇದನ್ನು ಇದೇನಂತೀವಿ, ಪಿಳ್ಗೋಳಿ. ಇದನ್ನ ಚಿಕ್ಕ ಪಿಳ್ಳ ಅಂದ್ರೆ ಚಿಕ್ಕ ಗೋವಿಂದ, ಪಿಳ್ಳನ್ ಗೋವಿಂದ, ಅದಕ್ಕೆ ಭಿನ್ನವಾಗಿ ಅವರು ಗಣೆ ಅಂತ ಬಾಳ್ತಾರೆ. ಅಷ್ಟೇ ಸರ್, ಏನು ಅಂದರೆ ಜೊತೆಲಿರಲಿ ಅಂತ ಅಷ್ಟೇ ಸರ್. ಒಂದು ಸವಾಲು ನೋಡಿಸಿ. ನನಗೆ ಬಾಯಿ ನೀರು ಬೇಕಾ? ಇಲ್ಲ ಇಲ್ಲ, ಏನೂ ಇಲ್ಲ, ಇಲ್ಲ ನೀರು. ಉಸಿರು ಕಡಿಯೋಕ್ಕೆ ಒಂದು ಹಾಡಿಗೆ ಅವರು ಬೇರೆ ಜನ ಪ್ರವೇಶ ಇಲ್ಲ. ಯಾವ ಬುಡಕಟ್ಟಿಗೂ ಬೇರೆ ಜನರಲ್ಲೂ ಹಾಗೆ ಇದ್ದಿದ್ದು. ಒಂದು ರಾತ್ರಿ ಹೆಣ್ಮಕ್ಳು ಹಾಡಿಲಿಲ್ಲ ಅಂದರೆ ನಿಷಿದ್ಧ ಇರೋ ಕ್ರಮ ಇರ್ತದೆ. ಹಾಗಾಗಿ ಇದು ಅವ್ರು ಮಾತ್ರ ಅಂತೀನಿ.
ಯಾವುದೇ ಬುಡಕಟ್ಟು ಇದ್ದ ನಿಷೇಧಗಳು ಸಹಜವಾದವು. ಇವರು ಅವರದೇ ಸಮುದಾಯದವ್ರೀಗ ಅವ್ರು ಕೇಳಿದ ಒಂದು ಪ್ರಶ್ನೆ ನಮ್ಮ ಮಧ್ಯೆ ಉಳಿತು. ನೀವೇನು ಹೇಳ್ತೀರಿ ಈಗ? ಬನ್ನಿ ಬನ್ನಿ ಬನ್ನಿ, ಏನು ಅಂದ್ಕೊಳ್ದೆ ಬನ್ನಿ, ಅವ್ರು ಇದ್ದಾರೆ ಅಂತ ಹೇಳ್ಬೇಡಿ. ಅಲ್ಲ ಹಂಗಾರೆ ಆಗಲಿ, ಬೇಡ ಗುಡ್ಲು ಬೇಡ ಏನು ಬೇಡ, ಎಲ್ಲರಂಗೆ ಬರಲಿ ಅಂತಾರೆ, ಏನಂತೀರಿ ಅಂತೇಳಿ. ಬರ್ರಿ ಬರ್ರಿ, ಈಗ 2 ತಲೆಮಾರು ಸೇರಿಸ್ಕೊಂತಾರೆ. ತಿಮ್ಮಯ್ಯವ್ರ ಮಗನು ತಿಮ್ಮಯ್ಯನೇ, ಹಾಗಾಗಿ ಸಹಜ. ಇಲ್ಲಿ ಕೂತಿರುವಂಥ ನನ್ನ ಹಿರಿಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದೆ ಹಿರಿಯರು ಮಾಡಿರುವಂಥ ಕೆಲಸ ಇವತ್ತು ಏನಾಗಿದೆ, ಹಿಂದೆ ಯಾವ ರೀತಿ ಇತ್ತು, ಇವತ್ತು ದೇಶ ಯಾವ ರೀತಿಯಾಗಿದೆ, ಇವತ್ತಿನ ಕಲಿಗ ಏನಿದೆ, ಇವತ್ತಿನ ಹೆಣ್ಣುಮಕ್ಕಳನ್ನ ಪರಿಸ್ಥಿತಿ, ನಮ್ಮ ಕಾಡುಗೊಲ್ಲಂಗದ ಜನಾಂಗ ಇರೋವಂಥ ಜಾಗದಲ್ಲೆಲ್ಲ ಇವತ್ತು ನಿರಾಕಾರ ಆಗಿದೆ. ಇಂಥ ಅಧಿಕಾರಿಗಳೆಲ್ಲ ಬಂದು ಇವತ್ತು ನಮ್ಮ ಕಾಡ್ದೊಡ್ಡಿಗಳು ಬಂದು ಗೊಲ್ಲರಟ್ಟಿಗೆ ದಯಮಾಡಿ ನಮ್ಮ ಹೆಣ್ಣುಮಕ್ಕಳು ನಾನು ಅಂತ ತಿಳ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ಇವತ್ತು ಮಕ್ಕಳು ಇನ್ನಾಗಿರಲಿ ಅಥವಾ ಡೆಲಿವರಿ ಆಗಿರಲಿ, ಹಿಂದೆ ನಡೆಸಿದ ಕಾರ್ಯಕ್ರಮವನ್ನು ನೀವು ಬಿಡಿ, ಇವತ್ತನ್ನ ಕಲಿಯೋದಕ್ಕೆ ನೀವು ಹೆಣ್ಮಕ್ಳನ್ನ ಒಳಗೆ ಇಟ್ಕೊಳ್ಳಿ, ನಿಮ್ಗೆ ಏನಾಗುತ್ತೆ ಅಂತೇಳಿ ನಮ್ಮನ್ನು ಒಂದು ಪ್ರಶ್ನೆ ಕೇಳಿದ್ರು. ಇವತ್ತಿನ ಇದರಲ್ಲಿ ಹಿರಿಯರು ಮಾಡಿದರು. ಹಿರಿಯರು ಮಾಡೋದಕ್ಕೆ ನಮಗೆ ಒಪ್ಪಿಗೆ ಇಲ್ಲ. ಏನಿದೆ ಮುಂದೆ ನಾವು ಅದನ್ನು ಬೆಳೆಸ್ಬೇಕು. ಆ ದೇವರನ್ನು ನಾವೊಂದು ಪ್ರಶ್ನೆ ಕೇಳೋಣ. ಈಗಾಗಲೇ ಸುಮಾರು ಊರ ಕಡೆ ತುಮಕೂರು ಹತ್ರ ನಿಟ್ಟೂರು ಪಕ್ಕ ಪುರದ ಗೊಲ್ಲರಹಟ್ಟಿ ಅಲ್ಲಿ ವರ್ಷಕ್ಕೊಂದು ದಿವಸ ಆ ಹೆಣ್ಣುಮಕ್ಕಳು ಒಳಗಡೆ ಇರೋದಕ್ಕೋಸ್ಕರ ಅವ್ರ ಹತ್ರ 100 ರೂಪಾಯಿ ಕಾಸು ಇಸ್ಕೊಂಡು ದೇವ್ರನ್ನ ಗಂಗಸ್ಥಾನಕ್ಕೆ ಪುಣ್ಯ ಕೆತ್ತಾರೆ ವರ್ಷಕ್ಕೊಂದು ಸಾರಿ. ನಮ್ಮ ಹೆಣ್ಣು ಮಕ್ಕಳು ಹೊರಗಡೆ ಆದ್ರೂ ಒಳಗೆ ಇರಬೇಕು, ಡೆಲಿವರಿ ಆದ್ರೂ ಒಳಗಡೆ ಇರಬೇಕು, ನಮ್ಮ ಇದು ಉಳಿಬೇಕಾದ್ರೆ ಅನ್ನೋದು ಒಂದು ನಿಗದಿ ತಂದಿದ್ದಾರೆ. ಇವತ್ತು ಖ್ಯಾತಲಿಂಗೇಶ್ವರ ದೇವ್ರನ್ನ ತೊಗೊಂಡೋಗಿ ಸಮುದ್ರದಲ್ಲಿ ಪುಣ್ಯ ಮಾಡ್ಕೊಂಡು ತೊಗೊಬರ್ತಾರೆ. ಯಾತಕ್ಕೆ ತೊಗೊಬರ್ತಾರೆ? ಅವತ್ತು ಹಿರಿಯರು ಏನು ಮಾಡಿದ್ರು ಅದನ್ನು ನಾವು ಒಳಪಡಿಸ್ಕೊಂಡಿದ್ದೀವಿ. ಇವತ್ತು ಅಕ್ಕಪಕ್ಕ ನಮ್ಮ ಹೆಣ್ಮಕ್ಳು ಬೆಲೆ ಸಿಕ್ಕಲ್ಲ. ಆ ಉದ್ದೇಶಪೂರ್ವಕವಾಗಿ ಅವ್ರ ಹತ್ರ ಇದು ಸೂತ್ಕುದು ಒಳ್ಳೆಯ ದುಡ್ಡು ಅಂತ ಆ ದುಡ್ಡನ್ನು ಈಸ್ಕೊಂಡು ಆ ಸ್ವಾಮಿಗೆ ಗಂಗಸ್ಥಾನಕ್ಕೆ ಎತ್ತಿ ಪುಣ್ಯ ಮಾಡಿಸ್ತಾರೆ. ಪುಣ್ಯ ಮಾಡಿಸ್ಬಿಟ್ಟು ಇವತ್ತಿನದಲ್ಲಿ ಮಕ್ಕಳು ಹೊರಗಡೆ ಆದರೆ ಸ್ನಾನ ಮಾಡಿಸಿ 3 ನೀರು ಆಚೆ ಹಾಕ್ಸ್ಬಿಟ್ಟು ಒಳಗಡೆ ಕರ್ಕೊಬರ್ತಾಯಿದ್ದಾರೆ. ಅದೇ ಪ್ರಕಾರವಾಗಿ ನಮ್ಮ ಆಲೆಮರದೊಡ್ಡಿ ಗ್ರಾಮದಲ್ಲೂ ಇದೇ ರೀತಿ ಮಾಡೋಣ ಅಂತ ನಾನು ಒಂದು ಪ್ರಯತ್ನ ಮಾಡಿದ್ದೀನಿ. ಸಾಲಕ್ಕೆ ಡೆಲಿವರಿ ಆದ ಹೆಣ್ಮಕ್ಳು ಅಷ್ಟೇ, ಕೂತ್ಕಾದ ಹೆಣ್ಮಕ್ಳು ಅಷ್ಟೇ. ಮಳೆ ಹುಯ್ತಾ ಇದ್ರು, ಸರ್ಪ ಬಂದು ಮಕ್ಳು ಮಲಗಿದ್ರು ಅವ್ರು ಆಚೆ ಇರ್ತಾ ಇದ್ರು. ಇವತ್ತಿನ ಇದರಲ್ಲಿ ನಾನು ಚಿತ್ರದುರ್ಗದ ಹತ್ರ ಹೋಗಿದ್ದೆ. ಚಿತ್ರದುರ್ಗ ಅವತ್ತು ಕ್ವಾರೆ ಹೋಗಿದೆ ಸರ್ ಆಂಧ್ರಕ್ಕೆ. ಆಂಧ್ರದಲ್ಲೂ ಕೂಡ ಇದೇ ಕೆಲಸ ಮಾಡ್ತಾಯಿದ್ರು. ನಾನು ಅಲ್ಲಿ ಆಂಧ್ರದಲ್ಲಿ ಹೇಳಿದೆ, ಬೇಡಪ್ಪ ಏನೋ ಹಿರಿಯರೇನೋ ಮಾಡಿದ್ದಾರೆ, ಇವತ್ತು ನೀವು ಯಾಕೆ ಅದನ್ನು ಇಟ್ಕೊಂಡಿದ್ದೀರಿ, ಇದನ್ನು ಏನಾದರೂ ಮಾಡಿ ಸರಿಪಡಿಸ್ಕೊಂಡು ಊರುಗಳು ಇರಿಸ್ಕೋಬೇಕು ಅಂತ ಅಂದೆ. ನೀವು ಹಿಂಗ್ರಿ ಅಂತ ಅಂದರು. ಈಗ ಅದೇ ಪ್ರಕಾರವಾಗಿ ನಮ್ಮ ಹಿರಿಯ ಮುಖಂಡರು ನಮ್ಮ ಮೇಡಮ್ ಅವರು ಅದನ್ನು ಹೇಳಿದ್ದಾರೆ. ಇನ್ನು ಕೆಲವೇ ದಿವಸದಲ್ಲಿ ನಾವು ಅದನ್ನು ಸ್ವಾಮಿ ಕೇಳ್ಬಿಟ್ಟು ಅವನಿಗೆ 1-2 ವರ ಕೊಡ್ತೀವಿ. ನಮಗೆ ಯಾವುದೂ ತೊಂದರೆ ಇರಬಾರ್ದು, ನಾವು ಒಳಗಡೆ ಇರಿಸ್ಕೊಳ್ಳೋ ಸರಿ. ಅದನ್ನು ಮಾತನಾಡ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇದಕ್ಕಿಂತ ಅಪೇಕ್ಷೆ ಇನ್ನೇನಿಲ್ಲ. ಕಾಲ ಭಾಳ ಪ್ಲಸ್ ಆಗ್ತಿರ್ತಾ ಇದೆ.
ನಾವು 20 ವರ್ಷದಿಂದ ಊರಿಗೆ ಫೀಲ್ಡ್ ವರ್ಕ್ ಕರ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಹೆಣ್ಮಕ್ಳು ಒಳಗೆ ಅವ್ರು ಹೆಣ್ಮಕ್ಳು ಮಾತಾಡ್ಸಿ ಬಂದರೆ ನಮ್ಗೆ ಒಳ್ಳೆ ಗುಡ್ಡು ಕಟ್ಕೊಡಿ ಅಂತ ಕೇಳಿದ್ವಿ. ನಾವು ಎಲ್ಲ ಸ್ಟೂಡೆಂಟ್ಸ್ ಬಂದು ಕಟ್ತೀವಿ, ನೀವು ಕಟ್ತಿರೋ ಇಲ್ಲೋ ಅಂದಾಗ ಇಲ್ಲ ಸ್ವಾಭಿಮಾನಕ್ಕೆ ಬಂದು ಕಟ್ತೀವಿ ಅಂತ ಹೋಗಿರೋ ಸಂದರ್ಭ ಇತ್ತು. ಆ ಊರಿಗೆ 20 ವರ್ಷಗಳ ಹಿಂದೆ ಒಂದು ಫೀಲ್ಡ್ ವರ್ಕ್ ಹೋದಾಗ ಎಲ್ಲ ಹುಲ್ಲು ಮನೆಗಳು, ಸ್ಕೂಲ್ ಕೂಡ ನೆರ್ಕೆಲ್ ಕಟ್ಕೊಟ್ಟಿದ್ರು. ನಮ್ಮ ಆವಾಗ ಕಂಬೈಂಡ್ ಬೆಂಗಳೂರು ಗ್ರಾಮಾಂತರ ಇತ್ತು, RK ರಾಜು ಅಂತ ಹೇಳಿದ್ರು ತಪ್ಪಲ್ಲ. ಅವ್ರಿಗೆ ಒಂದು ಕೇಳ್ಕೊಂಡಿದ್ವಿ, ಈ ಸುತ್ತ ಈರುಳ್ಳಿಗಳು ಅಂತ ಅಭ್ಯಾಸ ಮಾಡ್ತೀವಿ, ಭಾಳ ಕಷ್ಟದಲ್ಲಿ ಇರ್ತಾರೆ, ಏನಾರು ಕೇಳಿದರೆ ಸಹಾಯ ಮಾಡಿ ಅಂತ. ಅವರು ಇಲ್ಲಿ ಬಂದಾಗ ಇಲ್ಲೇ ಹೋಟ್ಲ್ ಹತ್ರ ಮಾತಾಡಿದ್ರು. ಇವ್ರಿಗೆ ಹೇಳಿದರೆ 2-3 ದಿವಸ ಒಬ್ಬ ಆಫೀಸರ್ ಕಳಿಸಿ 20 ಮನೆಗೆ ಶಾಂಕ್ಷನ್ ಮಾಡಿ ಸ್ಕೂಲು ಕಟ್ಕೊಟ್ರು. ಇವತ್ತು ನೆನಪಲ್ಲಿ ಉಳಿದಿದೆ. ಹಾಗಾಗಿ ಈ ಬದಲಾವಣೆ ಖಂಡಿತ ಇಷ್ಟವಾಗೋ ಬದಲಾವಣೆ. ಅವ್ರ ಮುಂದಲ್ಲೇ ಬಂದಿದ್ದು, ಇದು ಒತ್ತಾಯ ಮಾಡೋ ಹಂತ ಅಲ್ಲ. ಆದ್ದರಿಂದ ಅವರ ಅಪೇಕ್ಷೆ ಏನಂದರೆ ನಾವು ಹೆಣ್ಮಕ್ಳು ನಮ್ಮಂಗೆ ಅವ್ರಿಗೂ ಕಷ್ಟ ಸುಖ ಇರ್ತದೆ. ಆ ಕಾಲ ಭಾಳ ಸೂಕ್ಷ್ಮವಾದ್ದು, ಶುಚಿಯಾಗಿರ್ಬೇಕಾದ ಕಾಲಘಟ್ಟದಲ್ಲಿ ಇಂಥ ಇಕ್ಕಟ್ಟಿದೆ, ಅದು ನಮ್ಮಂಗೆ ಆಗಲಿ ಅಂತಂದು ಬಂದಿದೆ. ಹೊಸ ತಲೆಮಾರು ಈ ಕಡೆಗೆ ತಿರುಗಿದೆ. ಬಹುಶಃ ಈ ಕಾಲವನ್ನು ನಿಮಗೆ ಮಾಹಿತಿಗೆ ಹೇಳ್ತೀನಿ, ಅವರೇ ಹೇಳಿದ ಮಾಹಿತಿ. ಒಬ್ಬ ಹೆಣ್ಮಗಳು 11 ವರ್ಷ ಹೀಗೆ ದೂರ ಇದ್ದಿದ್ದರು ಮನೆಯೇ. ಆಸೆ 11 ವರ್ಷ 11 ವರ್ಷ ಒಳ್ಳೆ ಆಚೆನೇ ಇದ್ದು, ಹೆರಿಗೆ ಆದ ಮಗ 11 ವರ್ಷ ಆಚೆ ಇದ್ದು ಸುತ್ತೆಲ್ಲ ಬಂದ್ಬಿಟ್ರು. ಒಳಗಡೆ ಅವಳಿಗೆ ಬರೋದಕ್ಕೆ ದಾರಿ ಸಿಕ್ಕಲಿಲ್ಲ. ಎಣಗಿ ದೇವರು ದಿಂಡು ಎಲ್ಲ ಕೇಳ್ಬಿಟ್ಟು ನಡೆಯಲಿಲ್ಲ. ನಡೆ ಹೊತ್ತಿಗೆ ಆವಾಗ ನಾನು ಸ್ವಾಮಿ ನೆಂದು ಕೈ ಮುಗಿದು ಬೇಡಿ ಆವಾಗ 11 ವರ್ಷಕ್ಕೆ ಆ ಎಮ್ಮನಿಗೆ ಏನು ಮಾಡಬೇಕು ಅನ್ನೋದನ್ನೆಲ್ಲ ತಪ್ಪು ನಪ್ಪು ಎಲ್ಲ ಮಾಡಿಸಿ ಆ ಎಮ್ಮನ ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ಒಳಗಡೆ ಕರ್ಕೊಂಬಂದು ದೇವ್ರಿಗೆ ಅಂಗಸ್ನಂಗೆ ಕೆತ್ತಿ ಅದನ್ನು ಆವತ್ತು ನಾಮಕರಣ ಮಾಡಿ ಒಳಗಡೆ ಬಿಟ್ಟು ಆಚೆ ಗುಡ್ಲೆ ಹಾಕಿದ್ರಲ್ಲ. 11 ವರ್ಷ ಅವ್ರಿಗೇನು ತಪ್ಪಲಿಲ್ಲ, ಒಳಗೆ ಬರೋದು ಜಾಗ ಸಿಕ್ಕಲಿಲ್ಲ. ದೇವರು ಏನೋ ಮಹಿಮೆ ಕೊಟ್ಬಿಟ್ಟ. ತುಂಬ ಎಲ್ಲ ವಿಷಯವನ್ನು ವೇದಿಕೆಯಲ್ಲಿ ಹೇಳುವ ಹಂತಕ್ಕೆ ಕೇಳಬಾರ್ದು ಕೆಲಸ ಇಲ್ಲ. ಇಲ್ಲ ಸರ್, ಇದರಲ್ಲಿ ಬರಲ್ಲ. ಅದು ನಾವು ಹೊಸ ಕಾಲದ ವಿಜ್ಞಾನ ಹಿಂಗೆ ಕೇಳಿದೇವಪ್ಪ, ವಿಜ್ಞಾನವೂ ಬದಲಾವಣೆಯೋ ಇವನು ಕೇಳೋಣ. ಹಾವಿಗೆ ಕಿವಿನೇ ಇಲ್ಲ, ಮಾಂಸಖಂಡಗಳು ಗ್ರಹಿಸ್ತವೆ ಅಂತಿದೆ. ಅದು ನಮ್ಮ ಕೈ ಚಲನೆಗೆ ಅದು ಮೂಮೆಂಟ್ ಮಾಡುತ್ತೆ ಅಂತಿದೆ ಅನ್ನೋದೇ ಈಗಿನ. ಹಾಲು ಕೂಡ ಅಂಥದ್ದೇನಿಲ್ಲ ಅನ್ನೋವಂಥದ್ದು ಇವತ್ತು ಈಚೆಗೆ ನಮಗೆ ಸಿಕ್ಕಿರೋದು. ಇದರಿಂದ ಬದಲಾವಣೆ ಜೊತೆಗೆ ಹೋಗೋಣ ಭಾವಿಸ್ತಾ ಇರೋದು ಇರ್ತದೆ. ಆದರೆ ಒಂದು ಮಧುರವಾದ ವಾದ್ಯವನ್ನು ಕಂಡುಕೊಂಡಿದ್ದಾರೆ, ಅದು ಅಪರೂಪದ್ದು. ಇನ್ನೇನಾದ್ರು ಬಹಳ ಮುಖ್ಯವಾದ ಪ್ರಶ್ನೆಗಳಿದ್ರೆ 2 ತಲೆಮಾರು ಸಿಕ್ಕಿದೆ, 1-2 ಕೋಲಾಟದ ಹಾಡುಗಳನ್ನು ನೀವು ನಿಮಿಷದ ಹೇಳಿ. ಖಂಡಿತ. ಈಗ ಸಾಮಾನ್ಯವಾಗಿ ದಿಕ್ಕಿಯ ಒಂದು ಈ ಇತ್ತೀಚಿನ ದಿನಗಳಲ್ಲಿ ಈ ಕಿಡ್ನಿನಲ್ಲಿ ಅಂದರೆ ಮೂತ್ರಕೋಶದಲ್ಲಿ ಕಾಣ್ತಿದೆ. ಅದು ಸಾಮಾನ್ಯವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ನಾಟಿ ವೈದ್ಯದಲ್ಲೇ ನಾವು ಕಡಿಮೆ ಮಾಡ್ತೀವಿ ಅಂತೇಳಿ ಕೆಲವು ವೈದ್ಯರು ಔಷಧಿಗಳು ಕೊಡ್ತಾ ಇದ್ದಾರೆ. ಅದರಿಂದ ಇವರ ವೈದ್ಯ ಏನು ಅಂತ ಕೇಳ್ಬೋದೆ? ಇದರಲ್ಲಿ ಕಲ್ಲು ಅಂತ ಬರ್ತದಲ್ಲ, ಮೂತ್ರಪಿಂಡದಲ್ಲಿ ಕಲ್ಲು ಆಗುತ್ತೆ ಅಂತವಲ್ಲ, ಆ ಕಲ್ಲಿಗೆ ಔಷಧಿ ಕೊಡ್ಬೋದಾ ನೀವು? ಔಷಧಿ ಕೊಡ ಇಲ್ಲ ಸರ್, ನಾವು ಅದು ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕೆಲವು ಕಾಯಿಲೆ ನಂತರ ಬಂದಿರೋವು ಇಲ್ಲ ಸರ್. ಹಾಗಾಗಿ ಹೊಸ ಜನರೇಷನ್ ಹೊಸ ಫುಡ್ ಮೇಲೆ ಬಂದಿರೋದು. ಆದರೆ ಈ ಮೆಡಿಕಲ್ ವಿಷಯ ನಾನು ಹೇಳೋಕ್ಕೆ ಹಿಂಜರಿಕೆಯಲ್ಲಿ ಹೇಳ್ತೀನಿ. ಪ್ರಯೋಗ ನಾವೇ ಹಂಪಿಸ್ಕೊಂಡು ಸುಲಭವಾದ್ದು ಈ ಬಿದಿರು ಕಳಲೆ ಬರುತ್ತೆ, ಆ ಕಳಲೆ ಉಪ್ಪಿನಕಾಯಿ ಮಾಡಿಕೊಂಡು ತಿಂಗಳಿಗೂ 15 ದಿವಸಕ್ಕೂ ಉಷ್ಣ, ಅದು ಹೆಚ್ಚು ತಿಂದರೆ ತುಂಬ ಅಪಾಯ. ಬಾಳೆದಿಂಡು ಇಂಥದ್ದೇ ಕೆಲಸ ಮಾಡುತ್ತೆ, ಭಾಳ ಸರಳವಾಗಿ ಅದು ಕೆಲಸ ಮಾಡುತ್ತೆ. ಅದಕ್ಕೆ ಬಹಳ ಮುಖ್ಯವಾಗಿ ಮೆಣಸಿನಕಾಯಿ ಆಲೂಗಡ್ಡೆಗಳನ್ನು ಅವಾಯ್ಡ್ ಮಾಡೋದು ಹೇಳುತ್ತೆ. ಇದನ್ನು ಮಾಡಿದರೆ ಖಂಡಿತ ಸುಲಭವಾಗಿಯೇ ಸಾಧ್ಯ. ಕಿಡ್ನಿ ಫೌಂಡೇಶನ್ಗೆ ಹೋಗಿ ಕೂಡ ಬಂದು ಕೂಡ ಅದನ್ನು ನಿವಾರಿಸ್ಕೊಂಡಿದ್ದೇವೆ. ನಿವಾರಿಸ್ಕೊಳ್ಳೋಕ್ಕೆ ಈ ಮಾರ್ಗ ಅಂತೂ ಕೇಳಿದ್ದೀವಿ. ಇನ್ನೂ ಒಂದು ಸಾರಿ ತಿಳ್ಕೊಂಡು ಆಪ್ರೇಟ್ ಆಗಿ ತೊಂದರೆ ಅಂತೂ ಇಲ್ಲ. ಸಾರು ಮಾಡಿ ತಿಂತಾರೆ ಈ ಕಡೆ. ಹೌದು, ನೀರು ಜಾಸ್ತಿ ಕುಡಿಯೋದು ಮೊದಲನೇ ಮಂತ್ರ, ಏನೂ ಅಲ್ಲದ ಸುಲಭವಾದ ಮಂತ್ರ. ನೀರು ಅನ್ನೋದು ಇಡೀ ದೇಹವನ್ನು 1000 ರೂಪದಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ಇವತ್ತಿನ ಪ್ರಕ್ರಿಯೆ. ಇಲ್ಲ, ಹೀಗೆ ಸೇರಿದ ವೈದ್ಯ, ನಂದೇನಲ್ಲ, ಅದು ಹೀಗೆ ಸೇರಿದ. ಒಂದು ಕೋಲಾಟದ ಪದ ಹಾಡ್ತೀರಿ ತಿಮ್ಮಯ್ಯವರೇ?
ಹಾಡ್ತೀರಿ ಅಥವಾ ಮುಗಿಸೋಣ ಅಂದರೆ ಏನು ತೊಂದರೆ ಇಲ್ಲ. ಈ ಇಷ್ಟೇ ಆಗಬೇಕು ಅಂತ ಏನಿಲ್ಲ. ಅವರು ಹಾಡ್ತಾರ ನಿಮ್ಮ ತಮ್ಮ? ಇಲ್ಲ ಅಂದ್ರೆ ಇನ್ನೇನಾದ್ರು ಭಾಳ ಮುಖ್ಯವಾದ ಪ್ರಶ್ನೆಗಳಿದೆ. ಈಗಲೂ ಅವರು ನಮ್ಮ ಹಾಡಿಗೆ ಯಾವಾಗಲೂ ಆದರೂ ಹೋಗಿ ಎಷ್ಟು ನಮ್ರವಾದ ರೂಪದಲ್ಲಿ ಬದುಕ್ತಾರೆ. ಅವರ ಬದುಕಿನ ಪ್ರೀತಿ ಅವು ಅಪರೂಪವಾದವು. ಕಾಡುಗೊಲ್ಲರ ದೊಡ್ಡಿಗಳು ಬಹಳ ನಿಧಾನ ಬದಲಾವಣೆಯಲ್ಲಿ. ನೀವು ಕರೆಂಟ್ ಇರೋ ಊರುಗಳಲ್ಲಿ ನಡೆದು ಹೋಗಲ್ಲ, ಕಾಲು ಚಪ್ಪಲಿ ಇಲ್ಲದೆ ಇರೋ ಬದುಕ್ತಾರೆ. ಚಿತ್ರದುರ್ಗ ಸೀಮೆಯಲ್ಲಿ ಕರೆಂಟ್ ಕೆಳಗೆ ಅವರು ದೇವರು ಓಡಾಡಬಾರ್ದು ಅಂತೇಳಿ ಎಷ್ಟೋ ಸುತ್ಕೊಂಡ್ಬರ್ತಾರೆ. ಹುಲ್ಲು ಮನೆ ಬಿಟ್ಟವರು ಬದಲಾಯಿಸದೇ ಇರುವಂತಹ ಕಟ್ಟುನಿಟ್ಟಿನಲ್ಲಿದ್ದಾರೆ, ಹೈಯೆಸ್ಟ್ ಕಟ್ಟುನಿಟ್ಟು. ನಾವು ಇವರಿಗೆ ಆದ ಬೇರೆ ಪ್ರಜ್ಞೆಯನ್ನು ತಗೋಬೇಕು. ಬಹುಶಃ ಇವತ್ತು ಕೂಡ ಅಂಥದ್ದೊಂದು ಸಣ್ಣ ತಿರುವಿಗೆ ಕಾರಣ ಆಗಿದೆ. ನಿಮ್ಮೆಲ್ಲರ ಪ್ರೀತಿ ಇಂಥದ್ದೊಂದು ಅಂಥ ಹಿರಿಯರ ಅನುಭವದ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಕಾರಣ ಆಗಿದೆ. ನಿಮ್ಮೆಲ್ಲರ ಹಿರಿಯ ಪ್ರೇಮ್ಕುಮಾರ್, ಶಿವಾಜಿರಾವ್, ರಾಮೇಗೌಡರು ಮತ್ತು ಮೇಡಮ್ ಸೇರಿ ಅನೇಕರು ನಮಗೆ ಪ್ರತಿ ತಿಂಗಳು ಇಂಥದ್ರ ಜೊತೆಗೆ ಬರ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಪರಿಷತ್ತು, ತಿಮ್ಮೇಗೌಡರು, ಮೇಡಮ್, ಇಂದಿರಾ ಬಾಲಕೃಷ್ಣ, ಜೊತೆಗೆ ನಾಗೇಗೌಡರು ನನ್ನ ಜೊತೆಗೆ ಹೀಗೆ ಓಡಾಡಿ ಕೇಳಿಸ್ತಾ ಇದ್ದಾರೆ. ಅವರೇ ಏನು ತಿಮ್ಮಯ್ಯವರೇ ಅದೇನು ಅಂತ ಕೇಳಿದಾಗ ಅನಿಸುತ್ತೆ. ಹಾಗಾಗಿ ಎಲ್ಲ ಪ್ರೀತಿಯ ಒಂದು ಹೊತ್ತು ನಮಗೆ ಅತ್ಯಂತ ಜ್ಞಾನ ಅನುಭವವಾಗಿತ್ತು. ನಿಮ್ಮ ಜೊತೆ ಕಳೆದ ರೂಪ ಅಪರೂಪದ್ದು. ನಿಮ್ಮೆಲ್ಲರಿಗೂ ಪ್ರೀತಿಯ ನಮನಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೀವಿ. ನಿಮ್ಮ ಪಾಲ್ಗೊಳ್ಳುವಿಕೆ ಮುಂದಿನ ತಿಂಗಳಿಗೂ ಇರಲಿ. ಮುಂದಿನ ತಿಂಗಳಿಗೂ ಇಂಥದೇ ಭಿನ್ನವಾದ, ಒಂದು ವಾರಕ್ಕೂ ಒಂದು ತಿಂಗಳಿಗೂ ಇನ್ನೊಂದು ತಿಂಗಳಿಗೂ ಬಹಳ ಬೇರೆಯಾಗಿರುತ್ತೆ. ಇದು ರಾಜ್ಯ ಪ್ರತಿನಿಧಿಸುವ ಸಂಸ್ಥೆ. ನಮಗೆ ಈ ಜಿಲ್ಲೆ ಅಂತನೋ ವಿಶೇಷ ಪ್ರೀತಿ ಅಲ್ಲ, ಅವರ ವಿದ್ವತ್ತು, ಅವರ ಪ್ರತಿಭೆ ಇವತ್ತು ಅಲ್ಲಿಗೆ ತಂದಿದೆ. ಆ ಕಾರಣಕ್ಕಾಗಿಯೇ ಹೀಗೆ ಬಂದಿದೆ. ಕಲಾವಿದರು ಇಲ್ಲಿಯವರು ಅಲ್ಲಿಯವರು ಅನ್ನೋ ಪ್ರಶ್ನೆ ಇಲ್ಲ. ಅವರ ಪ್ರೌಢಿಮೆಯ ದೊಡ್ಡದು. ಅಂಥದ್ದೊಂದು ನಮ್ಮ ಸುತ್ತಿನದೇ ತೀರ ಹತ್ತಿರದೇ ಅಂಥ ದೊಡ್ಡ ಪ್ರತಿಮೆ ನಮ್ಮ ಜೊತೆ ಕಳೆದಿದ್ದೀವಿ. ಭಾಳ ಸಂತೋಷ. ಇವರಿಗೆ ನಮ್ಮ ಪ್ರೀತಿಯ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀವಿ. ಇಂಥ ಜ್ಞಾನ ಮುಂದೆ ಕರೀಲಿ. ಇವ್ರ ಮೇಲೆ ಯಾರು ಅಭ್ಯಾಸ ಮಾಡೋರಿರೋ ಅವ್ರ ವೈದ್ಯ ಜ್ಞಾನವನ್ನು ಬಹಳ ದೊಡ್ಡದು, ಅದಕ್ಕಿಂತ ಮಾತೇ ಇಲ್ಲ. ಅಂಥವ್ರನ್ನು ದಾಖಲಿಸ್ಕೊಳ್ಳೋರು ಹೊಸ ಪ್ರಜ್ಞೆಗೆ ತಿರ್ಕೊಳ್ಳಿ. ಇವರು ಶಿಷ್ಯರು ಏರ್ಪಡಲಿ, ಅಂಥ ಮನಸ್ಕರು ಅವ್ರ ಜೊತೆಗಿರಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ಜಾನಪದ ಪರಿಷತ್ ಲೋಕದ ಪರವಾಗಿ ಪ್ರೀತಿಯ ನಮನಗಳನ್ನು ಅರ್ಪಿಸ್ತೀವಿ. ಧನ್ಯವಾದಗಳು.